ಏನಾದೀತು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅನ್ನುವಂತಹ ಭಯ ಮುಂಜಾನೆಯಿಂದ ಇತ್ತು. ಆದರೆ ಅದು ಒಂದು ಹಂತದಲ್ಲಿ ಯಾರೋ ಅಂತಿಮವಾಗಿ ನಮ್ಮ ಮಾತನ್ನು ಕೇಳಿಸಿಕೊಳ್ಳಲಿಕ್ಕೆ ಪ್ರಾರಂಭ ಪಟ್ಟರಲ್ಲ ಅನ್ನೋ ಸಂತೋಷದೊಂದಿಗೆ ಮುಗಿಯುವ ದಿನ. ಕಾವೇರಿ ವಿವಾದದ ವಿಷಯದಲ್ಲಿ ಕರ್ನಾಟಕಕ್ಕೆ ಇವತ್ತು ಸಿಹಿ ಹಾಗೂ ಕಹಿ. ಕಹಿ ಸುದ್ದಿ ಏನು ಅಂದರೆ, ಸುಪ್ರೀಂ ಕೋರ್ಟ್ ಆದೇಶದಂತೆ ತಮಿಳುನಾಡಿಗೆ ನೀರು ಬಿಡುತ್ತೇವೆ ಅಂತ ಮುಖ್ಯಮಂತ್ರಿಗಳು ಪರೋಕ್ಷವಾಗಿ ಘೋಷಣೆ ಮಾಡಿದ್ದಾರೆ. ಈ ಬೆನ್ನಲ್ಲೇ 6800 ಕ್ಯೂಸೆಕ್ ನೀರನ್ನು ಈ ರಾತ್ರಿಯಿಂದಲೇ ಹರಿಸಲಾಗುತ್ತಿದೆ. ಇದರಲ್ಲಿ ತಮಿಳುನಾಡಿಗೆ 4000 ಹಾಗೂ ಮಂಡ್ಯ ರೈತರ ಬೆಳೆಗೆ 2800 ಕ್ಯೂಸೆಕ್ ಬಿಡುಗಡೆ ಮಾಡಲಾಗಿದೆ. ಈ ಸಂಬಂಧ ಕಾವೇರಿ ಕೊಳ್ಳದ ಅಧಿಕಾರಿಗಳಿಗೆ ಸರ್ಕಾರ ಮೌಖಿಕ ಆದೇಶ ಕೊಟ್ಟಿದೆ. ಆ ಮೂಲಕ ನಾಳಿನ ಸುಪ್ರೀಂ ಕೋರ್ಟ್ ವಿಚಾರಣೆ ವೇಳೆ ನ್ಯಾಯಾಂಗ ನಿಂದನೆ ಮಾಡೋದು ನಮ್ಮ ಉದ್ದೇಶವಲ್ಲ ಅನ್ನೋದನ್ನು ಮನವರಿಕೆ ಮಾಡಿಕೊಡಲು ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ನೀರು ಬಿಡಬೇಕಾ ಬೇಡವೋ ಎಂಬ ಬಗ್ಗೆ ಇವತ್ತು ಬೆಳಗ್ಗೆಯಿಂದ ವಿಧಾನಮಂಡಲದ ಉಭಯ ಸದನಗಳ ವಿಶೇಷ ಅಧಿವೇಶನ ನಡೆಯಿತು. ಸಂಜೆ ಹೊತ್ತಿಗೆ ಎಲ್ಲವನ್ನೂ ಕೇಳಿದ ಮುಖ್ಯಮಂತ್ರಿಗಳು ಮಾತನಾಡಿದರು. ಕಾವೇರಿ ಕೊಳ್ಳದಲ್ಲಿ ಈಗ ಸ್ವಲ್ಪ ಮಳೆ ಬಂದಿದೆ. 6.5 TMC ನೀರು ಬಂದಿದ್ದು, ಒಟ್ಟಾರೆ 34 TMC ನೀರಿದೆ. ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ಕುಡಿಯುವ ನೀರು ಹಾಗೂ ಕೃಷಿ ಅಗತ್ಯವನ್ನು ಮನದಟ್ಟು ಮಾಡಿಕೊಂಡು ಸೂಕ್ತ ನಿರ್ಣಯವನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ಈ ಸದನ ಸರ್ಕಾರ ಎಂದರೆ ನನಗೆ ನೀಡಿದೆ. ಅದರಂತೆ ನಾನು ನಡೆದುಕೊಳ್ಳುತ್ತೇನೆ ಎಂದರು. ಪರೋಕ್ಷ ಹೇಳಿಕೆಯ ಅರ್ಥವಾಗಿತ್ತು. ತಮಿಳುನಾಡಿಗೆ ನೀರು ಬಿಡುವುದಕ್ಕೆ ರಾಜ್ಯ ಸರ್ಕಾರ ಮನಸ್ಸು ಮಾಡಿತ್ತು. ಹಾಗೇ ಆಯಿತು. ಈಗ ಹೆಚ್ಚು ಕಡಿಮೆ ನೀರನ್ನು ಓಪನ್ ಮಾಡಿದ್ದಾರೆ. ಇದು ಕೊಟ್ಟ ಮಾತಿಗೆ ತಪ್ಪಿದರೋ ಸಿದ್ದರಾಮಯ್ಯ ಅಥವಾ ಬುದ್ಧಿವಂತಿಕೆಯ ಒಂದು ಹೆಜ್ಜೆ ಹಾಕಿದರೋ? ಎರಡೂ ಪ್ರಶ್ನೆ ಇವತ್ತು ಅವರ ಉತ್ತರದಲ್ಲಿ ಹಾಗೆ ಉಳಿದುಕೊಳ್ತು. ಕಳೆದ 10 ದಿನಗಳಿಂದ ನಮ್ಮ ಜಲಾಶಯಗಳಿಗೆ ಸರಾಸರಿ 7000 ಕ್ಯೂಸೆಕ್ ನೀರು ಬಂದಿದೆ. 6.5 TMC ನೀರು ಜಾಸ್ತಿ ಆಗಿದೆ. ಮೇಲ್ಕಂಡ ಅಂಶಗಳನ್ನು ಗಮನದಲ್ಲಿರಿಸಿಕೊಂಡು ದಿನಾಂಕ 23/9/2016 ಈ ಸದನವು ನಿರ್ಣಯಿಸಿದಂತೆ ಸರ್ಕಾರವು ಕುಡಿಯುವ ನೀರಿನ ಅವಶ್ಯಕತೆಗೆ ನೀರಿನ ಲಭ್ಯತೆಯನ್ನು ಖಚಿತಪಡಿಸಿಕೊಂಡು ರೈತರ ಬೆಳೆಗಳಿಗೆ ನೀರು ಬಿಡುಗಡೆಗೊಳಿಸುವ ಬಗ್ಗೆ ಹಾಗೂ ರಾಜ್ಯದ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಸೂಕ್ತ ನಿರ್ಣಯವನ್ನು ತೆಗೆದುಕೊಳ್ಳಬಹುದು ಎಂದು ಈ ಸದನವು ನಿರ್ಣಯಿಸುತ್ತದೆ. ಅದಕ್ಕೆ ಈ ಸದನ ನಮಗೆ ರಾಜ್ಯದ ಹಿತದೃಷ್ಟಿಯಿಂದ ಏನ್ ನಿರ್ಣಯ ಮಾಡಬೇಕು ಅನ್ನೋದನ್ನು ನಮಗೆ ಅಧಿಕಾರ ಕೊಡಬೇಕು ಅಂತೇಳಿ ನಾವು ನಿರ್ಣಯದಲ್ಲಿ ಪ್ರಸ್ತಾಪ ಮಾಡಿದ್ದೀವಿ. ಇನ್ನು ಸಿಹಿ ಸುದ್ದಿಯನ್ನ ನೋಡಿದ್ವಿ. ಆದರೆ ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ಅಧಿಕಾರ ಪಾರ್ಲಿಮೆಂಟ್ಗೆ ಮಾತ್ರ ಇರೋದು. ಇಂತಹ ಮಂಡಳಿಗಳ ರಚನೆಗೆ ಸೂಕ್ತ ಕಾನೂನು ಅವಶ್ಯಕತೆ ಇದೆ ಅಂತ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದೆ. ಈ ನಡುವೆ ಕಾವೇರಿ ಕೊಳ್ಳದ ವಾಸ್ತವ ಸ್ಥಿತಿಯನ್ನ ಅಧ್ಯಯನಕ್ಕೆ ಕೇಂದ್ರ ಜಲ ಆಯೋಗದ ಮುಖ್ಯಸ್ಥ GS ಝಾ ನೇತೃತ್ವದಲ್ಲಿ 3 ತಂಡವನ್ನ ರಚನೆ ಮಾಡಲಾಗಿದೆ. ಮಾಜಿ ಪ್ರಧಾನಿ ದೇವೇಗೌಡರು ಕಾವೇರಿಗಾಗಿ ಒಂದು ದಿನ ಉಪವಾಸ ಮಾಡಿ ಪ್ರಧಾನಿ ಅವರ ಗಮನ ಕೂಡ ಸೆಳೆದಿದ್ರು. ಆಮೇಲೆ ಮೋದಿ ದೇವೇಗೌಡರ ಜೊತೆ ಫೋನ್ನಲ್ಲಿ ಮಾತನಾಡಿ ನ್ಯಾಯ ಕೊಡಿಸುವ ಭರವಸೆ ಕೊಟ್ಟರು. ಆ ಮಾತಿನಂತೆ ಮೋದಿ ನಡೆದುಕೊಂಡಿದ್ದಾರೆ ಅನ್ನೋದು ಈಗ ಕಾಣ್ತಾ ಇದೆ. ಕೇಂದ್ರದ ನಡೆಯನ್ನ ಈ ಕಡೆ ದೇವೇಗೌಡರು ಸ್ವಾಗತಿಸಿದ್ದಾರೆ. ಈ ನಡುವೆ ನಿರ್ವಹಣಾ ಮಂಡಳಿ ರಚನೆ ಬೇಡ ಅನ್ನೋ ಕೇಂದ್ರದ ನಿಲುವಿಗೆ ತಮಿಳುನಾಡು ಸಹಜವಾಗಿಯೇ ವಿರೋಧ ವ್ಯಕ್ತಪಡಿಸಿದೆ. ಮೋದಿ ಸರ್ಕಾರ ಮುಂದಿನ ಎಲೆಕ್ಷನ್ನಲ್ಲಿ ಕರ್ನಾಟಕದ ಮೇಲೆ ಕಣ್ಣಿಟ್ಟಿದೆ. ಆ ಉದ್ದೇಶದಿಂದ ನಿರ್ವಹಣಾ ಮಂಡಳಿ ರಚನೆಗೆ ಅಡ್ಡಗಾಲ ಹಾಕ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ವಿಶೇಷ ಅಂದ್ರೆ ನಿರ್ವಹಣಾ ಮಂಡಳಿ ಅಧಿಕಾರ ಸಂಸತ್ಗೆ ಮಾತ್ರ ಇರೋದು ಅಂತ ನಿಮ್ಮ ಪಬ್ಲಿಕ್ ಟಿವಿ ವರದಿ ಮಾಡಿ ವಿಶ್ಲೇಷಣೆ ಕೂಡ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ರಂಗನಾಥ್ ಸರ್ ಕೂಡ ಆ ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಇಟ್ಟಿದ್ರು. Not gone with a brief of the government of India. How did he commit it in the open court? ಕೇಂದ್ರ ಸರ್ಕಾರ ತನ್ನ ಅಭಿಪ್ರಾಯವನ್ನು ಮುಕುಲ್ ರೋಹತಗಿ ಅವರಿಗೆ ಹೇಳದಿದ್ದಾರೆ. ಯಾಕಂದ್ರೆ ನಿನ್ನೆ ಭಾರತೀಯ ಜನತಾ ಪಕ್ಷದ ನಾಯಕರ ಆದಿಯಾಗಿ ನಾನು ಐ ಆಮ್ ಕಂಪ್ಲೀಟ್ ಅಗ್ರಿಮೆಂಟ್ ವಿತ್ ದಿ ಲೋಕಲ್ ಲೀಡರ್ಸ್. ನೀವು ಉಮಾ ಭಾರತಿ ಹತ್ರಕ್ಕೆ ಹೋದಾಗ ನೀವು ಮಾಡಿದ್ದಂತಹ ಪ್ರಪ್ರಥಮ ಮನವಿ ನೀರಿನ ಮನೆ ಹಾಳಾಗೋಗ್ಲಿ, ಮ್ಯಾನೇಜ್ಮೆಂಟ್ ಬೋರ್ಡ್ ಆಗದೆ ಇರೋತ್ರಿ ನಮಗೆ ಸಹಾಯವನ್ನು ಮಾಡಿ ಅಂತ ಮನವಿಯನ್ನು ಕೇಳಿದ್ದಿತ್ತು. ಈ ಮನವಿಯನ್ನು ಮಾಡಿದ ಮೇಲೆ ಜಲಸಂಪನ್ಮೂಲ ಇಲಾಖೆಯಿಂದ ಅವರಿಗೆ ಬ್ರೀಫ್ ಹಾಗಾದ್ರೆ ಅದನ್ನು ಮಾಡ್ಬೋದು 4ನೇ ತಾರೀಕು ಅಂದರೆ ವಾಟ್ ಡು ಬಿ ಅಡ್ರೆಸ್. ಈ ನ್ಯಾಯಾಂಗದ ಘನತೆಯನ್ನು ಎತ್ತಿ ಹಿಡಿಬೇಕು ಕರ್ನಾಟಕ ಅಂತ ಹೇಳ್ತಿದೆಯೋ, ಈ ನ್ಯಾಯಾಲಯ ಹೇಗೆ ನೀವು ಭಾರತದಲ್ಲಿ ಒಂದು ರಾಜ್ಯ ಅಲ್ಲವಾ ಅಂತ ನಮ್ಮನ್ನ ಕೇಳ್ತಿದೆಯೋ, ಹಾಗೆ ಈ ನ್ಯಾಯಾಲಯ ಸೃಷ್ಟಿಯಾಗಿರುವ ಸಂವಿಧಾನದಲ್ಲಿ ಇರುವ ಪ್ರಕಾರ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ರಿಡ್ರೆಸಲ್ ಅಂಡ್ ಶೇರಿಂಗ್ ಅಲ್ಲಿರೋ ಪ್ರಕಾರ ನೋ ಮಾನಿಟರಿಂಗ್ ಕಮಿಟಿ ಕ್ಯಾನ್ ಬಿ ಕಾನ್ಸ್ಟಿಟ್ಯೂಟೆಡ್ ಅನ್ಲೆಸ್ 2 legislations of the parliament passes it. ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಅಲ್ಲಿ ಏನಿದೆ ಆಕ್ಟ್ ಅಲ್ಲಿ 61A ಏನಿದೆ ಆಕ್ಟ್ ಅಲ್ಲಿ, ಆಕ್ಟ್ ಇಸ್ ವೆರಿ ಕ್ಲಿಯರ್. ಈ ರೀತಿಯ ಮಾನಿಟರಿಂಗ್ಗಳನ್ನು ಮಾಡಬೇಕಾದ್ರೆ ಅದು ಲೆಜಿಸ್ಲೇಟಿವ್ ಪ್ರಾಸೆಸ್, ಅದು ಶಾಸಕಾಂಗದ ಕೆಲಸ, ನ್ಯಾಯಾಂಗದ ಕೆಲಸ ಅಲ್ಲ. ಹೇಗೆ ಆಗಬೇಕು ಆ ಶಾಸಕಾಂಗದ ಕೆಲಸ ವರ್ಣನೆ ಮಾಡುತ್ತೆ. ಏನನ್ನು ವರ್ಣನೆ ಮಾಡಿದೆ? ಇಂತಹ ಒಂದು
ತಂಡ ಅಂದ್ರೆ ಒಂದು ಸಮಿತಿಯನ್ನು ರಚನೆ ಮಾಡುವಾಗ ಆ ಸಮಿತಿಯ ರಚನೆಯನ್ನ ಲೋಕಸಭೆ ಹಾಗೂ ರಾಜ್ಯಸಭೆಗಳು ಪಾಸ್ ಮಾಡಬೇಕು. ಒಂದು ಲೋಕಸಭೆ 30 ದಿನಗಳ ತನ್ನ ಕಾರ್ಯ ಮಾಡುವಂತಹ ದಿನಗಳ ಒಳಗೆ ಇದನ್ನ ಪಾಸ್ ಮಾಡಬೇಕು. ಅಥವಾ ಎರಡನೇ ಅಧಿವೇಶನಕ್ಕೆ ಹೋಗುವುದಾದರೆ ಅಥವಾ ಎಷ್ಟೇ ಅಧಿವೇಶನಗಳಿಗೆ ಹೋದರೂ ಇದನ್ನ ಪಾಸ್ ಮಾಡಬೇಕು ಎಂದಿದೆ. ಪ್ರಧಾನಮಂತ್ರಿಗಳು ತುರ್ತು ಸಭೆಯನ್ನು ಕರೆದು ಅಟಾರ್ನಿ ಜನರಲ್ ಸೇರಿದಂತೆ ದೇವೇಗೌಡರ ಪ್ರಕೃತಿ ಹದಗೆಡೋದಕ್ಕಿಂತ ಮುಂಚೆ ನಾವು ತೀರ್ಮಾನ ಮಾಡಲೇಬೇಕು ಅಂತ ಹೇಳಿ ಅಟಾರ್ನಿ ಜನರಲ್ ನಾನೇ ಸಲ್ಲಿಸ್ತೇನೆ ಅರ್ಜಿನ, ನನಗೆ ಗೊತ್ತಾಗಲಿಲ್ಲ, ಇದಿಷ್ಟು ನನಗೆ ತಿಳಿಸಿದ್ರು. ಅವತ್ತೇನು ಮಿಸ್ಟೇಕ್ ಆಗಿತ್ತು ಅದನ್ನು ಮಾರ್ಪಾಡು ಮಾಡಿದ್ದಾರೆ. ಇಟ್ ಇಸ್ ಎ ಲೆಜಿಸ್ಲೇಟಿವ್ ಪ್ರಾಸೆಸ್. ಆದ ಕಾರಣ ಇದನ್ನು ಕಾನೂನು ಮಾಡುವಂಥದ್ದು ಅದು ಲೆಜಿಸ್ಲೇಚರ್ಗೆ ಬಿಟ್ಟದ್ದು, ಅದರಲ್ಲಿ ಸುಪ್ರೀಂ ಕೋರ್ಟ್ ಬರುವಂಗಿಲ್ಲ. ಎರಡನೇದಾಗಿ ಇದಕ್ಕೆ ಮೊದಲಿನ 3 ಅಪ್ಲಿಕೇಶನ್ಸು ಇದೇ ಅಪ್ಲಿಕೇಶನ್ಸು ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಅದನ್ನು ಯಾವುದನ್ನು ಫೈನಲ್ ಡಿಸ್ಪೋಸ್ ಮಾಡದೆ 4th ಅಪ್ಲಿಕೇಶನ್ ಡಿಸ್ಪೋಸ್ ಮಾಡೋಕ್ಕಾಗಲ್ಲ. ಐದರ್ ಇಟ್ ಶುಡ್ ಬಿ ಕ್ಲಬ್ ಟುಗೆದರ್ ಆರ್ earlier petition should be disposed of. On Kaveri issue, our center betrayed to the Tamils. They disrespect the Supreme Court. This is only because of political gain for forthcoming assembly elections in Karnataka state. So, the central government, BJP government, making this Kaveri issue further complicated. ಆಲ್ ರೈಟ್. ಏನೇನು ನಾವು ಹೇಳಿದ್ವಿ ಹೇಳಲಿಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಹೇಳಿದ್ದಿದ್ದೆಲ್ಲ ಅವ್ರುಗಳಿಗೆ ಗೊತ್ತಿರಲಿಲ್ಲ ಅಂತನೂ ಅಲ್ಲ. ಇವತ್ತು ಏನಾಯಿತು ಅಂತ ಯಾರು ಕೇಳಿದ್ರೆ ನಾಳೆ ನ್ಯಾಯಾಲಯ ಇದನ್ನು ಒಪ್ಪತ್ತಬಿಡ್ತಾನೆ. ನಾನು ಅದಕ್ಕೆ ಹೇಳಿದ್ದು ನೀವು ಇನ್ನೂ ಗೆದ್ದಿಲ್ಲ, ಬಿ ಕೇರ್ಫುಲ್. ಯುದ್ಧ ಸ್ಟಾರ್ಟ್ ಆಗಿದೆ. ನಾಳೆ ಕಾನೂನು ನ್ಯಾಯಾಲಯ ಅದನ್ನು ಒಪ್ಪಬೇಕು. ಅಫಿಡವಿಟ್ನ ಕೇಂದ್ರ ಸರ್ಕಾರ ಹಾಕಿರೋದ್ರು ಒಪ್ಪಬೇಕು, ಹಿಂದಕ್ಕೆ ಸರಿಬೇಕು ಅವರದ್ರಿಂದ. ಪ್ಲಸ್ ಸ್ಟೇ ಆಗಬೇಕದು. ದೇರ್ ಆರ್ಡರ್ ಹ್ಯಾಸ್ ಟು ಬಿ ಸ್ಟೇಡ್, ಅದರ್ವೈಸ್ ಅದು ಜೀವಂತವಾಗಿರುತ್ತೆ. ನಂಬರ್ 1. ನಂಬರ್ 2, ಒಂದು ವೇಳೆ ನ್ಯಾಯಾಲಯ ಅದನ್ನು ಒಪ್ಪದಿದ್ದರೆ ಅದು ಸಂವಿಧಾನಕ್ಕೆ ಆದಂತಹ ಸೋಲು. ಕರ್ನಾಟಕ ತಮಿಳುನಾಡಿನ ಪ್ರಶ್ನೆ ಅಲ್ಲ, ಇದು ಸಂವಿಧಾನದ ಪ್ರಶ್ನೆ, ಅಧಿಕಾರ ವ್ಯಾಪ್ತಿಗಳ ಪ್ರಶ್ನೆ. ನ್ಯಾಯಾಲಯಕ್ಕೂ ತನ್ನ ಅಧಿಕಾರ ವ್ಯಾಪ್ತಿ ಅರಿವಾಗಲೇಬೇಕು. ಲೋಕಸಭೆ ಮತ್ತು ರಾಜ್ಯಸಭೆ ಹೇಗೆ ಸಂವಿಧಾನದ ಶಿಶುಗಳಾಗಿವೆಯೋ, ವಿಧಾನಸಭೆ ವಿಧಾನ ಪರಿಷತ್ ಹೇಗೆ ಸಂವಿಧಾನದ ಶಿಶುಗಳು, ಹಾಗೆ ಸುಪ್ರೀಂ ಕೋರ್ಟ್ ಕೂಡ ಸಂವಿಧಾನದ ಶಿಶುವೇ. ಸುಪ್ರೀಂ ಕೋರ್ಟ್ ಏನು ಸಂವಿಧಾನದಿಂದ ಮೇಲೆ ಬಂದಿರೋದಲ್ಲ, ಅದು ಇಟ್ ಹ್ಯಾಸ್ ಟು ಗೋ ಬೈ ಇಟ್. ಸೊ ಲೆಟ್ ಅಸ್ ಸಿ ಅದು ಹೇಗೆ ನೋಡ್ತಾರೆ ನಾಳೆ ಅನ್ನೋದನ್ನು. ಅವರು ಇದು ಬರೀ ಅಫಿಡವಿಟ್ ಹಾಕಿರೋದು, ಒಪ್ಪಬಿಟ್ರು ಅಂತ ಅನ್ಕೋಬೇಡಿ. ಅಲ್ಲ ಸರ್, ಮಹದೇವ್ ಪ್ರಕಾಶ್ ಸರ್ ಅವರು ಒಂದು ಪಾಯಿಂಟ್ ಅನ್ನ ಹೇಳ್ತಾ ಇದ್ರು. ಅದೇನು ಅಂತಂದ್ರೆ ಇದು ಸುಪ್ರೀಂ ಕೋರ್ಟ್ ಹೇಗೆ ತನ್ನ ಆರ್ಡರ್ಸ್ಗಳನ್ನ ನೀವು ಯಾವುದೇ ರೀತಿಯಾದಂತಹ ಮುಲಾಜಿಲ್ದೆ ಪಾಲಿಸಬೇಕು ಅಂತ ತನ್ನ ಒಂದು ಪವರ್ ಅನ್ನ ತೋರಿಸ್ತಾ ಇದೆ, ಅದೇ ರೀತಿ ಪ್ರಧಾನಿಗಳು, ಮಾಜಿ ಪ್ರಧಾನಿ ಮತ್ತು ನಮ್ಮ ರಾಜ್ಯದ ಶಾಸಕಾಂಗ ಏನಿದೆ, ಸಂವಿಧಾನದಲ್ಲಿ ಶಾಸಕಾಂಗಕ್ಕೆ ಇರುವಂತಹ ಪವರ್ ಅನ್ನ ಎತ್ತಿ ಹಿಡಿದಿದ್ದಾರೆ ಇವತ್ತು ಅಂತ ಪ್ರಶ್ನೆಯನ್ನ ದೀರ್ಘಕಾಲ ನಾವು ವಿಚಾರಣೆಗೆ ಮತ್ತು ವಿಮರ್ಶೆಗೆ ಒಳಪಡಿಸಿದ್ದೇವೆ. ನಮ್ಮ ಸಂವಿಧಾನವನ್ನು ರಚನೆ ಮಾಡಿದಂತಹ ಪ್ರಬುದ್ಧರು, ಪಂಡಿತೋತ್ತಮರು ಮತ್ತು ಅತ್ಯಂತ ಅನುಭವಿಗಳು ಇದನ್ನೆಲ್ಲ ಊಹೆ ಮಾಡಿಕೊಂಡೇ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇಟ್ಟಿದ್ದಿತ್ತು. ಯಾರಿಗೂ ಸುಪ್ರೀಂ ಅಲ್ಲ. ನೀವು ಎಲ್ಲರೂ ಸಂವಿಧಾನದ ಕೆಳಗಡೆ ಬರುವಂತಹವರು. ನೀನು ತಪ್ಪು ಮಾಡಿದಾಗ ನೀನು, ನೀನು ತಪ್ಪು ಮಾಡಿದಾಗ ನೀನು, ನೀನು ತಪ್ಪು ಮಾಡಿದಾಗ ನೀನು ಅಂತ ಆ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇಟ್ಟಿದ್ದು ಹಾಗೇನೆ. ಈ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ನ ರಬ್ಬರ್ ಥರ ಎಳ್ಕೊಂಬಿಟ್ಟು ಒಬ್ಬೊಬ್ಬರು ಇತ್ತೀಚಿನ ದಿನಮಾನಗಳಲ್ಲಿ ನ್ಯಾಯಾಂಗಗಳು ಕಾರ್ಯಾಂಗದ ಕೆಲಸಗಳನ್ನು ತಾನು ವಹಿಸಿಕೊಂಡಿರೋ ಪರಿಣಾಮ ಇದೆಲ್ಲ. ಕಾರ್ಯಾಂಗ ಮತ್ತು ಶಾಸಕಾಂಗ ಸರಿಯಾಗಿದ್ದಿದ್ದರೆ ನ್ಯಾಯಾಂಗದ ಪಾತ್ರ ಬರ್ತಿರ್ಲಿಲ್ಲ. ನೀವು ಕೆಲಸದ ಮಾಡದೆ ಹೋದಾಗ ಜನರ ವಿಶ್ವಾಸ ನ್ಯಾಯಾಂಗದ ಕಡೆಗೆ ಹೋಯಿತು. ನ್ಯಾಯಾಂಗ ಜನಪರ ತೀರ್ಪುಗಳನ್ನು ಕೊಡೋಕ್ಕೆ ಪ್ರಾರಂಭ ಮಾಡಿತು. ಸಹಜವಾಗಿ ಅದರ ಅಧಿಕಾರಗಳನ್ನು ಒಂದೊಂದಾಗಿ ಎಳ್ಕೊತ್ತೋದು ಒಳಕ್ಕೆ. ಇಟ್ಸ್ ದಿ ಪವರ್ ಕಾನ್ಸಂಟ್ರೇಷನ್ ಆಫ್ ದಿ ಕೋರ್ಟ್, ನಾಟ್ ಬೈ ದ ಸಿಚುವೇಶನ್. ಹಾಗಾಗಿ ಈ ಚರ್ಚೆ ಎಂದೆಂದಿಗೂ ಇರುತ್ತೆ, ಯಾರು ಸುಪ್ರೀಮು, ಯಾರು ಹೇಳಬೇಕು, ಯಾರು ಹೇಳಬಾರ್ದು. ಬಟ್ ದಿ ಕ್ವಶನ್ ಈಸ್ ಅಲ್ಟಿಮೇಟ್ಲಿ ಕಾನ್ಸ್ಟಿಟ್ಯೂಷನ್ ಅನ್ನು ಓದೋದು ಹೆಂಗೆ ಅಂತ ತಿಳ್ಕೊಂಡ್ರೆ ಸಾಕು ಎಲ್ಲರೂ. ಆಲ್ ರೈಟ್, ಈ ಕುರಿತು ಎಂದಿನಂತೆ ಕ್ವಿಕ್ ಆಗಿ ಹೋಗ್ಬಿಡೋಣ, ಬಹಳ ಟೈಮ್ ತಗೊಳಕ್ಕಾಗಲ್ಲ ಇವತ್ತು. ಸನ್ಮಾನ್ಯ ಶ್ರೀ ಬಿ ವಿ ಆಚಾರ್ಯ ಅವರು ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ ತಮಗೆ. ಇವತ್ತಿನ ತೀರ್ಪು ಬಂದ ಕೂಡಲೇ ಆಲ್ ರೈಟ್ ಇಷ್ಟಾದರೂ ಆಯಿತಲ್ಲ ಅಂತ ಅನ್ನಿಸ್ತಾ? ಯಾವುದು? ಇವತ್ತಿನ ತೀರ್ಪು ಬಂದ ಮೇಲೆ, ತೀರ್ಪು ಅಂತೀನಿ, ಸಾರಿ, ಅಫಿಡವಿಟ್ ಅನ್ನ ಕೇಂದ್ರ ಸರ್ಕಾರ ಸಲ್ಲಿಸಿದ ಮೇಲೆ ಆಲ್ ರೈಟ್ ಈಗಲಾದರೂ ಕೇಂದ್ರಕ್ಕೆ ಮನವರಿಕೆ ಆಯಿತಲ್ಲ ಅನ್ನಿಸ್ತಾ? ಅದೇ ನೋಡಿ, ನಾನು 2 ದಿವಸದ ಹಿಂದೆ ಸರ್ ಐ ಗೇವ್ ಎನ್ ಇಂಪ್ರೆಷನ್ ಸರ್
that everybody concerned is letting us down. ನಮ್ಮ ಕೇಂದ್ರ ಸರ್ಕಾರ ಲೆಟ್ ಡೌನ್ ಮಾಡಿತ್ತು, 2 ಜಡ್ಜರು ನಮ್ಮನ್ನು ಲೆಟ್ ಡೌನ್ ಮಾಡಿದ್ರು, ಅಟಾರ್ನಿ ಜನರಲ್ ನಮ್ಮನ್ನು ಲೆಟ್ ಡೌನ್ ಮಾಡಿದ್ರು, ಲಾಸ್ಟಿಗೆ ನಮ್ಮ ಲಾಯರೇ ಆದ ನರಿಮಂಡ್ರು ಲೆಟ್ ಡೌನ್ ಮಾಡಿದ್ರು ಅಂತ ಒಂದು ಬಹಳ ಖೇದದಲ್ಲಿ ಇದ್ದೆ. ಈಗ ಇವತ್ತು ಒಂದು ಸ್ವಲ್ಪ ಆಶಾಭಾವ. ಹೇಗೆ ಅಂತ ಹೇಳಿದರೆ, ಈ ಲೆಟ್ ಡೌನ್ ಮಾಡಿದವರೆಲ್ಲ ಒಂದು ರೀತಿಯಲ್ಲಿ ನಮ್ಮ ಕಡೆಗೆ ಏನೋ ಒಂದು ಸಹಾಯ ಮಾಡಲಿಕ್ಕೆ ಬಂದಂತೆ. ಅತಿ ಮುಖ್ಯವಾಗಿ ಗಾಡ್ ಆರ್ ನೇಚರ್. ಮೊನ್ನೆ ಸದನ ತೀರ್ಮಾನ ತಗೊಳ್ಳುವಾಗ 27.6 TMC ನೀರಿತ್ತು, ಅದು ನಮ್ಮ ಕುಡಿಲಿಕ್ಕೆ ಬೇಕು, ಅದನ್ನು ಯಾವುದೇ ಇರಿಗೇಷನ್ಗೆ ಯೂಸ್ ಮಾಡಬಾರ್ದು ಅಂತ ಸದನ ತೀರ್ಮಾನ ಕೈಗೊಂಡಿತ್ತು. ಆದರೆ ಇವತ್ತು ಫಾರ್ಚುನೇಟ್ಲಿ ನಮ್ಮ ತಿಳುವಳಿಕೆ ಪ್ರಕಾರ ಅಬೌಟ್ 34 TMC ನೀರಿದೆ. ಸೊ ಅಬೌಟ್ 6 or 7 TMC ಇನ್ ಎಕ್ಸೆಸ್. ಇದು ನೇಚರ್ ನಮಗೆ ಕೊಟ್ಟ ಬೌಂಟಿ. ಹಾಗಾಗಿ ನಾನು ಒಂದು ಅಭಿಪ್ರಾಯಕ್ಕೆ ಬಂದಿದ್ದೇನೆ, ಸುಪ್ರೀಂ ಕೋರ್ಟ್ನವರ ಆರ್ಡ್ರು ಎಷ್ಟೇ ತಪ್ಪಿರಲಿ, ಇದರಲ್ಲಿ ತಪ್ಪಲ್ಲದೆ ಒಂದು ಅಂಶ ಕೂಡ ಕರೆಕ್ಟ್ ಇಲ್ಲ. ನನ್ನ ಪ್ರಕಾರ ಮೊನ್ನೆ 5ನೇ ತಾರೀಕಿನಿಂದ ಹಿಡಿದದ್ದು 30ನೇ ತಾರೀಕಿನವರೆಗೆ ಸುಪ್ರೀಂ ಕೋರ್ಟ್ ಕೊಟ್ಟ ಪ್ರತಿಯೊಂದು ತೀರ್ಪು ಕೂಡ ಕೇವಲ ಅನ್ಯಾಯದ ತೀರ್ಪು. ನಾನು ಸ್ವಲ್ಪ ಮೊದಲು ಯಾರೋ ಒಂದು ಸ್ನೇಹಿತರ ಹತ್ರ ಹೇಳಿದೆ, ಒಂದು ಹಿಸ್ಟ್ರಿ ಬುಕ್ನಲ್ಲಿ ಒಂದು ಹೈಯೆಸ್ಟ್ ಕೋರ್ಟು ಮ್ಯಾಕ್ಸಿಮಮ್ ಅನ್ಯಾಯ ಮಾಡಿ ಕೊಟ್ಟ ತೀರ್ಪುಗಳು ಯಾವುದು ಅಂತ ಹೇಳಿದ್ರೆ ಅದರಲ್ಲಿ ಈ ಎಲ್ಲ ತೀರ್ಪುಗಳು ಅವುಗಳಿಗೆ ಸ್ಥಾನ ಸಿಗ್ತದೆ ಅಂತ. ಆದರೂ ಕೂಡ ನನ್ನ ಅಭಿಪ್ರಾಯದಲ್ಲಿ ತಪ್ಪು ಆರ್ಡ್ರೆ ಆದರೂ ಕೂಡ ಅದನ್ನು ಪಾಲಿಸಲಿಕ್ಕೆ ಸಾಧ್ಯ ಇದ್ದರೆ, ಮತ್ತೆ ಸದನದ ನಿರ್ಣಯವನ್ನು ಕೂಡ ಎರಡನ್ನೂ ಪಾಲಿಸಲಿಕ್ಕೆ ಸಾಧ್ಯ ಇದ್ದರೆ ಒಂದು ಸರ್ಕಾರ ಎರಡನ್ನೂ ಪಾಲಿಸುವುದು ಒಳ್ಳೆಯದು, ಟು ಅವಾಯ್ಡ್ ಆಲ್ ಕಾಂಪ್ಲಿಕೇಶನ್ಸ್. ಇವತ್ತು ನನ್ನ ಅಭಿಪ್ರಾಯದಲ್ಲಿ ಅಂಥ ಒಂದು ಸ್ಥಿತಿ ಬಂದಿದೆ. ಸದನ 27.6 TMC ಕುಡಿಲಿಕ್ಕೆ ನೀರು ರೈತರಿಗೆ ಅಥವಾ ಇರಿಗೇಷನ್ಗೆ ಉಪಯೋಗಿಸಬಾರ್ದು ಅಂತ ಹೇಳುವ ನಿರ್ಣಯ ಸ್ಟ್ಯಾಂಡ್ಸ್. ಬಟ್ ಅಟ್ ದ ಸೇಮ್ ಟೈಮ್ ಎಕ್ಸೆಸ್ 6 or 7 TMC ಈಗ ಮೊನ್ನೆ ಅವರು ಸುಪ್ರೀಂ ಕೋರ್ಟ್ನವರು ಬಹಳ ಖಾರವಾಗಿ ಹೇಳಿದ್ದಾರೆ. ಯಾವುದು, ನೀವು 6,000 TMC 6 ದಿವಸಕ್ಕೆ ಬಿಡದಿದ್ದರೆ ದಟ್ ಈಸ್ ಟೋಟಲ್ 36,000 ಕ್ಯೂಸೆಕ್ಸ್. ವಿ ಆರ್ ಗೋಯಿಂಗ್ ಟು ಟೇಕ್ ವೆರಿ ಸೀರಿಯಸ್ ಆ್ಯಕ್ಷನ್. ಒಂದು ರೀತಿಯಲ್ಲಿ ಥ್ರೆಟ್ಟು, ಇನ್ನೊಂದು ರೀತಿಯಲ್ಲಿ ವಿ ಆರ್ ಶ್ಯೂರ್ ದಟ್ ದಿ ಗವರ್ಮೆಂಟ್ ಕರ್ನಾಟಕ ವಿಲ್ ರೈಸ್ ಅಪ್ ಟು ದ ಅಕೇಶನ್ ಅಂತ ಎಲ್ಲ ಹೇಳಿದ್ದಾರೆ. ನಾನು ಹೇಳಿದ್ದೇನೆ, ನಾವು ಅವರ ಹೆದರಿಕೆಗೆ ಬೆದರಬೇಕಾಗಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಸುಪ್ರೀಂ ಕೋರ್ಟ್, ಇವರು 2 ನ್ಯಾಯಮೂರ್ತಿಗಳೇ ಸುಪ್ರೀಂ ಕೋರ್ಟ್ ಅಲ್ಲ. ಸುಪ್ರೀಂ ಕೋರ್ಟ್ ಇಸ್ ಅನ್ ಇನ್ಸ್ಟಿಟ್ಯೂಷನ್. ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ ಇನ್ಸ್ಟಿಟ್ಯೂಷನ್. ಇಫ್ ಇಟ್ ಈಸ್ ಪಾಸಿಬಲ್ ಟು ಒಬೇ ದ ಆರ್ಡರ್, ಬೆಟರ್ ಟು ಡೂ ಇಟ್ ಅಂತ. ಇವತ್ತು ನನ್ನ ಪ್ರಕಾರ ಅಂಥ ಒಂದು ಸಂದರ್ಭ ಬಂದಿದೆ, ವೇರ್ ಯು ಕ್ಯಾನ್ ಒಬೇ ಬೋತ್ ದ ಡೈರೆಕ್ಷನ್ ಆಫ್ ದಿ ಲೆಜಿಸ್ಲೇಚರ್ ಆಸ್ ವೆಲ್ ಆಸ್ ದಿ ಸುಪ್ರೀಂ ಕೋರ್ಟ್. ಹಾಗಾಗಿ ಅದರ ಮಧ್ಯದಲ್ಲಿ ಈಗ ಈ ಅಟಾರ್ನಿ ಜನರಲ್ ಹಾಕಿದ ರಿವ್ಯೂ ಪಿಟಿಷನ್, ನಾವು ಸಹ ರಿವ್ಯೂ ಪಿಟಿಷನ್ ಹಾಕಿದ್ದೇವೆ. ಈಗ ನಮಗೆ ಬಹಳ ಒಂದು ವಿರೋಧದ ವಿಷಯ ಅಂದರೆ ಕಾನ್ಸ್ಟಿಟ್ಯೂಷನ್ ಆಫ್ ದಿಸ್ ಬೋರ್ಡ್, ವಿಚ್ ಈಸ್ ಟೋಟಲಿ ಹಾರ್ಮ್ಫುಲ್, ವಿಚ್ ಹ್ಯಾಸ್ ಟು ಬಿ ಅವಾಯ್ಡೆಡ್ ಎಟ್ ಎನಿ ಕಾಸ್ಟ್. ನಾವು ಅಟಾರ್ನಿ ಜನರಲ್ ಹೇಳ್ತಾರೆ ಸುಪ್ರೀಂ ಕೋರ್ಟಿಗೆ ಜುರಿಸ್ಡಿಕ್ಷನ್ ಇಲ್ಲ, ಆರ್ಟಿಕಲ್ 262 ಬರ್ತದೆ ಅಂತ. ಅದಕ್ಕೆ ಜಡ್ಜಸ್ ರಿಪ್ಲೈ ಕೊಟ್ಟರು, ಈ ಟ್ರೈಬ್ಯುನಲ್ ಕಾನ್ಸ್ಟಿಟ್ಯೂಟ್ ಆಗುವ ಮೊದಲು ನಮಗೆ ಅಧಿಕಾರ ಇಲ್ಲ ಅಂತ 262 ಇರೋದು. ಬಟ್ ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಮಾಡಿ ತೀರ್ಮಾನ ಕೊಟ್ಟ ಮೇಲೆ ಅದರ ಮೇಲೆ ಎಲ್ಲ ರಾಜ್ಯಗಳ 136 SLP ಪೆಂಡಿಂಗ್ ಇರುವಾಗ ನಮಗೆ ಅಧಿಕಾರ ಉಂಟು ಅಂತ ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಅದಕ್ಕೆ ನಂದು ಒಂದೇ ಸ್ಪಷ್ಟ ಉತ್ತರ, ನಾಳೆ ನಮ್ಮ ಸರ್ಕಾರದ ಕಡೆಯಿಂದ ಹೇಳಬೇಕಾದ್ದು ಏನು ಅಂದರೆ, ಈ ಕಾನ್ಸ್ಟಿಟ್ಯೂಷನ್ ಆಫ್ ಎ ಟ್ರೈಬ್ಯುನಲ್ ಈಸ್ ಆಸ್ ಪರ್ ಡೈರೆಕ್ಷನ್ ಆಫ್ ದಿ ಟ್ರೈಬ್ಯುನಲ್ ಇನ್ ದಿ ಫೈನಲ್ ಅವಾರ್ಡ್. Now that award itself is under challenge before the Supreme Court, and 3-judge bench is hearing the matter. And ನೀವು ಹೇಳಿದ ಆಲ್ ಅರ್ಲಿಯರ್ IAS ಕೂಡ ಸುಪ್ರೀಂ ಕೋರ್ಟ್ ಹೇಳಿತು, ಇದರಲ್ಲಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದ್ದದ್ರಿಂದ ಅಂಥ ಒಂದು
ಬೋರ್ಡ್ ಕಾನ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳುವ ಅಧಿಕಾರ ಟ್ರೈಬ್ಯುನಲ್ಗೆ ಉಂಟೋ ಇಲ್ವೋ ಅಂತ ಹೇಳಿ ಮೇನ್ ಕೇಸ್ನಲ್ಲಿ ತೀರ್ಮಾನ ಆಗಬೇಕು. ಅದರೊಟ್ಟಿಗೆ IAS ಕೂಡ ಅದರೊಟ್ಟಿಗೆ 3 ಜಡ್ಜ್ ಟ್ಯಾಗ್ ಆನ್ ಮಾಡುವಾಗ ನೀವು ಇವತ್ತು ವ್ಯತಿರಿಕ್ತವಾಗಿ 2 ಜಡ್ಜಸ್ ಕೂತು ಈ ಡೈರೆಕ್ಷನ್ ಕೊಡ್ಲಿಕ್ಕೆ ಬರುವುದಿಲ್ಲ. ಹಾಗಾಗಿ ನಾಳೆ ನಮ್ಮ ವಾದ, apart from the question of jurisdiction by attorney, we must say in view of the earlier 3 judge orders, and since the matter is pending before 3 judges, you should withdraw and recall your order immediately. ಎಸ್ ಸರ್. ಒಂದು ಪ್ರಶ್ನೆ, ನೀವು ಅದಕ್ಕೆ ಹೇಳೋದು ಅನುಭವ ಅನ್ನೋದು ಜೀವನದಲ್ಲೂ ಇರಬೇಕು, ಅಧ್ಯಯನ ಮಾಡಿದಾಗಲೂ ಇರಬೇಕು ಅಂತ. ಅನುಭವ ಮತ್ತು ನಿಮ್ಮ ಅಧ್ಯಯನ ಎರಡರ ಪರಿಣಾಮ. ನಾವು ಇನ್ನೊಂದು ಪ್ರಶ್ನೆ ಹಾಕೋದ್ರೊಳಗಡೆ ಎಲ್ಲ ಉತ್ತರಗಳನ್ನು ಒಂದೇ ಸರಿಗೆ ತಾವು ಭಾಳ ಅದ್ಭುತವಾಗಿ ವರ್ಣನೆ ಮಾಡಿದ್ದೀರಿ. ನಿಮ್ಮ ಅನುಭವಕ್ಕೆ ನಾನು ಮಗದೊಮ್ಮೆ ಒಂದು ನಮಸ್ಕಾರ ಹಾಕ್ತೀನಿ. ನಿಮ್ಮ ಮಾತುಗಳನ್ನು ಕೇಳ್ತಾ ಇರೋದೇ ರಾಜ್ಯದ ಜನಕ್ಕೆ ಒಂದು ರೀತಿ ಪಾಠ, ಕ್ಲಾಸ್. ಯಾರ್ಯಾರು ಲಾ ಕಾಲೇಜ್ ಓದ್ತಾ ಇದ್ದಾರೋ ಲಾ ಸ್ಟೂಡೆಂಟ್ಗಳು ಇದನ್ನು ಕೂತ್ಕೊಂಡು ಸುಮ್ಮನೆ ಕೇಳಿಸ್ಕೋಬೇಕು. ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಪಾಠ ಆದಂಗೆ ಇದೆಲ್ಲ. ಆಲ್ ರೈಟ್, ನಮ್ಮ ಪುಣ್ಯ, ನಮ್ಮ ಸೌಭಾಗ್ಯ, ನಿಮ್ಮಿಂದ ಇದನ್ನು ನಾವು ಕೇಳಿಸ್ಕೋತಾಕಿನ್ನೂ ಇದ್ದೀವಿ. ಆಲ್ ರೈಟ್, ಥ್ಯಾಂಕ್ ಯು ಸರ್, ಸೋ ನೈಸ್ ಆಫ್ ಯು. ನಮಸ್ಕಾರ. ಶ್ರೀ BV ಆಚಾರ್ಯ ಹಿರಿಯ ವಕೀಲರು ಭಾಳ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ಹೇಳಿ, ನೀವೇನೋ ಹೇಳ್ತಿದ್ರಿ. ಅದೇ ನೀವು ಆಚಾರ್ಯ ಯಾರಾದ್ರೂ ಈಗ ನನ್ನ ಹೇಳಿ. ಸಾರಿ, ಅಲ್ಲ, ಅದ್ರಲ್ಲಿ ಕಳ್ದೋಗ್ಬಿಟ್ಟೆ ನಾನು ಅಂತಂದೆ ಸರ್. ಅವ್ರು ಮಾತಾಡಿದ್ರಲ್ಲೇ ಇದ್ದೆ, ಹಾಗಾಗಿ ಕಂಟಿನ್ಯೂ ಮಾಡಕ್ಕಾಗಿಲ್ಲ ನೀವು ಕೇಳಿದ ಪ್ರಶ್ನೆಗೆ. ಏನಿದೆ ಪ್ರಶ್ನೆ ಅಂತ ಅಂದ್ರಲ್ಲ, ಅದನ್ನ ಇಮಿಡಿಯೇಟ್ ನನ್ ಕೇಳಕ್ಕಾಗಿಲ್ಲ ಅಂತ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಈ ಬಾಳ ಇದೆ ಸರ್, ಅದಕ್ಕೆ ವಿರಾಮ ಆದ್ಮೇಲೆ ಬಂದ್ಬಿಡೋಣ. ಒಂದು ವಿರಾಮಕ್ಕೆ ಹೋಗೋಣ. ವಿರಾಮದಿಂದ ವಾಪಸ್ ಬಂದ ಮೇಲೆ ಮುಖ್ಯಮಂತ್ರಿಗಳು ಮಾತು ಕೊಟ್ಟ ಮಗನಾದರೂ ಅಥವಾ ರಾಜ್ಯದ ಹಿತವನ್ನು ಕಾಪಾಡಿಕೊಳ್ಳಲು ಒಂದು ತಂತ್ರವನ್ನು ಎರಡು ಹೆಜ್ಜೆ ಹಿಂದೆ ಹೋಗಿ 1 ಹೆಜ್ಜೆ ಮುಂದೆ ಬಂದರು. ಇದು ಯಾವುದು ಸರಿ, ಯಾವ ದೃಷ್ಟಿಕೋನದಲ್ಲಿ, ಅದನ್ನು ನೋಡೋಣ, ಆ ಚರ್ಚೆಗೆ ಬರೋಣ. ಯಾಕೆ ಪ್ಲಸ್ ದೇವೇಗೌಡರು ಹಾಗೂ ಇನ್ನಿತರರ ಪಾತ್ರ, ಹೊರಗೆ ಬಂದಿರೋದು, ಹೊರಗೆ ಬರದೇ ಇರೋದು, ಅದನ್ನು ನೋಡೋಣ, ಎಲ್ಲನೂ ನೋಡೋಣ. ಮತ್ತು ಅಫಿಡವಿಟ್ಟಲ್ಲಿ ಏನಿದೆ, ವಾದ ಪ್ರತಿವಾದದಲ್ಲಿ ಏನಿದೆ. ಯಾರಾದರೂ ಒಬ್ಬರು ಇವತ್ತು ನನ್ನನ್ನು ಏನನ್ನಿಸಿತು ನಿಮಗೆ ಅಂದರೆ, ಏನೂ ಅನಿಸಿಲ್ಲ. ಯಾಕೆ ಸರ್? ಯಾಕೆ ಏನೂ ಆಗಿಲ್ಲ. ಯಾಕೇನೂ ಆಗಿಲ್ಲ ಸರ್? ಹೇಳ್ತೀನಿ ರೀ. ಸಿಹಿ ನನಗೆ ಅಂತ ನೀವೇನು ವರ್ಣನೆ ಮಾಡ್ತಾ ಇದ್ದೀರಿ, ಅದು ಅಫಿಡವಿಟ್ ರೂಪದಲ್ಲಿ ಕೋರ್ಟ್ ಮುಂದೆ ಬಂದಿದೆ. ನಾಳೆ ಕೋರ್ಟನ್ನು ಒಪ್ಪಿಸ್ಬೇಕು ನಾವು ಆ ವಿಚಾರದಲ್ಲಿ. ಅಲ್ಲಿ ಇರುವುದು ನಮಗೆ ಪರೀಕ್ಷೆ. ಅಲ್ಲ, ಈ ಸಿಹಿನೂ ಬರ್ತೋ ಇಲ್ವೋ ಅನ್ನುವಂತ ಒಂದು ಆತಂಕ ನಮ್ಮಲ್ಲಿ ಇತ್ತು. ಐ ಆಮ್ ಅಕ್ಸೆಪ್ಟಿಂಗ್ ಇಟ್ ವಿತ್ ಎ ಪೇನ್. ನೀರು ಬಿಟ್ಬಿಟ್ರಲ್ಲ ಸಿದ್ದರಾಮಯ್ಯನವರು. ದಾರಿಗೆ ತಪ್ಪಿದ ಮಗ ಅಲ್ಲ, ದಾರಿಗೆ ತಪ್ಪಿದ ಮಗ. ರಾಜಕಾರಣ ಮತ್ತು ರಾಜ್ಯವಾಳುವ ನೀತಿಗಳಲ್ಲಿ ಕೆಲವೊಮ್ಮೆ ಬಗ್ಗಿ ತಗ್ಗಿ ನಡೆಯುವುದು ಒಂದು ತಂತ್ರವೇ ಎಂಬುದನ್ನು ನಾವು ಅರ್ಥಕೋಬೇಕು. ನಾನು ಹೇಳಿದಂತೆಲ್ಲ ಎದೆ ಉಬ್ಬಿಸಿ ನಡೀತೇನೆ ಅಂದಾಗ ಎಲ್ಲರೂ ನಡಿಬೇಕಾಗಿಲ್ಲ. ಹಾಗಾಗಿ ಕೆಲವೊಮ್ಮೆ ಸಣ್ಣದಾಗಿ ಬಗ್ಗಬೇಕು, ಕೆಲವೊಮ್ಮೆ ಎದ್ದು ನಿಲ್ಲಬೇಕು. ಈ ಕರ್ನಾಟಕ ರಾಜ್ಯ ಎಲ್ಲ ರಾಜಕೀಯ ಪಕ್ಷಗಳು, ಭಾರತೀಯ ಜನತಾ ಪಕ್ಷ, ಕಾಂಗ್ರೆಸ್, BJDS ಎಲ್ಲರೂ ಕಳೆದ ಇಷ್ಟು ದಿನಗಳಲ್ಲಿ ಒಮ್ಮತದಿಂದ ಎದ್ದು ನಿಂತಿದ್ದೀರಿ. ಈಗ ಸಣ್ಣದಾಗಿ ಬಗ್ಗಿದ್ದಾಗ ಅದನ್ನು ರಾಜಕಾರಣ ಮಾಡ್ಕೊಳ್ಳೋದು ಬೇಕಿಲ್ಲ. ಅದರಲ್ಲಿ ಹುಳುಕುಗಳನ್ನು ಹುಡುಕಬೇಡಿ. ಕಾರಣ ಮೇಲ್ನೋಟಕ್ಕೆ ಅದು ಅನ್ಯಾಯವೆಂದು ನಮಗೆ ಕಾಣಿಸ್ತಾ ಇದೆ, ಯಾಕೆ ಬಿಟ್ರಿ ನೀರನ್ನ ಅಂತ. ಬಟ್ ಕೆಲವು ಸರಿ ಕೆಲವು ತಂತ್ರಗಳನ್ನು ವರ್ಣನೆ ಮಾಡಲಿಕ್ಕೆ ಆಗಲ್ಲ. ಎಲ್ಲವನ್ನ ವರ್ಣನೆ ಮಾಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲಮ್ ಟೈಪ್ ತೋರ್ಸೋಕ್ಕಾಗಲ್ಲ ಕೆಲವು ಸರಿ. ಹಾಗಾಗಿ ಸೋತು ಗೆಲ್ಲುವ ಹಾದಿಯನ್ನು ಹುಡುಕುತ್ತಿದ್ದೇವೆ ಅಂತ ಅನ್ಕೊಳ್ಳೋಣ ಇವತ್ತಿಗೆ. ಅಂದ್ರೆ ನೀರು ಬಿಡುವಂತಹ ವಿಚಾರ. ಸೋತು ನೀರು ಬಿಡುವ ಮೂಲಕ ಗೆಲ್ಲುವ ಹಾದಿಯನ್ನು ಹುಡುಕಿಕೊಳ್ಳುತ್ತಿದ್ದೇವೆ. ಆ ಹಾದಿಯನ್ನ ಕೇಂದ್ರ ಸರ್ಕಾರವೂ ತೋರಿಸುತ್ತಿದೆ. ಬಟ್ ಕೇಂದ್ರ ಸರ್ಕಾರ ಅಟಾರ್ನಿ ಜನರಲ್ 3 ದಿನದಲ್ಲಿ ಮಾಡ್ಬಿಡ್ತೀವಿ ಅಂದಾಗ ಕೇಂದ್ರದ ನಾಯಕರೆಲ್ಲರೂ ಕೂಡ ಎಲ್ಲೋದ್ರು, ಒಂದು ಪ್ರೆಷರು ಮಾಡಲಿಲ್ಲ, ನಮ್ಮ ಪರವಾಗಿ ಮಾತು ಆಡಲಿಲ್ಲ. ಮಾನ್ಯ ಶ್ರೀ ದೇವೇಗೌಡರು ಹೇಗೆ ಇದನ್ನ ಒಂದು ರೀತಿ ದೊಡ್ಡ ವಿಷಯವಾಗಿ, ಒಬ್ಬ ಮಾಜಿ ಪ್ರಧಾನಿಯಾಗಿ ಆ ಇಳಿ ವಯಸ್ಸಿನಲ್ಲಿ ಹೋಗಿ ನಾನು ಉಪವಾಸ ಸತ್ಯಾಗ್ರಹ ಕೂರ್ತೀನಿ, ಪ್ರಧಾನಮಂತ್ರಿ ಮೋದಿಗಳಿಗೆ ನಾನು ಮಾತಾಡ್ತೀನಿ, ಕಾಗದ ಬರೀತೀನಿ, ಹೋಗ್ತೀನಿ ದಿಲ್ಲಿಗೆ ಮಾತಾಡೋಣ ಅಂತ ಹೇಗೆ ಆ ಯೌವನವನ್ನು ತೋರಿಸಿದ್ರು, ಆ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿದ್ರು ಕರ್ನಾಟಕದಲ್ಲಿ ಮತ್ತು ಹೊರಗಡೆ. ಕೆಲವೊಂದು ರೀತಿ ಸಂಪರ್ಕ ಸೇತುವೆ ರೀತಿ ಕೆಲಸ ಮಾಡಿದ್ರು ಒಬ್ಬ ಮಾಜಿ ಪ್ರಧಾನಿ ಅನ್ನೋ ಕಾರಣಕ್ಕೆ ನರೇಂದ್ರ ಮೋದಿನೂ ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಆದರೆ ಇದರ ಹಿಂದೆ ಬೇರೆ ಬೇರೆ ಮನುಷ್ಯರು ಬಹಳ ಕೆಲಸ ಮಾಡಿದ್ದಾರೆ. ಒಬ್ಬರೇ ಅನ್ಕೋಬೇಡಿ, ತೆರೆಮರೆಯಲ್ಲಿ ಬೇಕಾದಷ್ಟು ಜನ ಕೆಲಸ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಟೇಕ್ ಅನಂತಕುಮಾರ್. ನಾಟ್ ಮೆನಿ ವಿಲ್ ಟಾಕ್ ಟುಡೇ, ಮಾತಾಡಲ್ಲ. ಐ ನೋ ಇಟ್.
ಎಷ್ಟು ಕೆಲಸಗಳಾಗಿದೆ ಅವರಿಂದ ಅಲ್ಲಿ ಹಿಂದೆ ಅಂತ. ಮುಕುಲ್ ರೋಹತಗಿ ಅವರ ಈ ಅಫಿಡವಿಟ್ ತಯಾರಿಯಿಂದ ಹಿಡಿದು ಮುಕುಲ್ ರೋಹತ್ ಅವರಿಗೆ ಹಾಕಿಕೊಂಡು ರುಬ್ಬುವುದರ ಜೊತೆಗೆ ಅಪ್ಪ ಕಾವೇರಿ ಅಂದರೆ ಇದು, ಮಾನಿಟರಿಂಗ್ ಬೋರ್ಡ್ ಅಂದರೆ ಹೀಗಾಗತ್ತೆ, ನಮ್ಮ ಗ್ರಾಚಾರ ಹಿಂಗಿದೆ ಅನ್ನೋದನ್ನು ಅರಿಯುವುದರ ಜೊತೆಗೆ, ಅರಿಯುವುದು ಅಂದರೆ ಕೆಟ್ಟ ಅರ್ಥದಲ್ಲ ಅಲ್ಲ, ಮಾಹಿತಿಯನ್ನು ಬ್ರೀಫಿಂಗಲ್ಲಿ ಜೈಟ್ಲಿ ಅವ್ರನ್ನ ಎಳ್ಕೊಂಡು ಮಾಜಿ ಕಾನೂನು ಮಂತ್ರಿ ನರೇಂದ್ರ ಮೋದಿ ಅವರು ಪ್ರೆಸೆಂಟ್ ಮಾಡಿ ಎಲ್ಲ ಮಾಡಿದ್ರು. ಭಾಳ ಪಾತ್ರ ಇದೆ. ಡೋಂಟ್ ಅಂಡರ್ಸ್ಟಿಮೇಟ್ ಹಿಸ್ ರೋಲ್, ಡೋಂಟ್ ಅಂಡರ್ಸ್ಟಿಮೇಟ್. ದೇವೇಗೌಡರ ಪಾತ್ರ ಹಿರಿತನದ್ದು. ಇದು ಕೆಳಗಡೆ ಎಲ್ಲೆಲ್ಲಿ ಗ್ರೌಂಡ್ ವರ್ಕ್ ಬೇಕಿತ್ತು ಅದಷ್ಟು ಮಾಡಿದ್ದಾರೆ ಅವರು. ಹಾಗಾಗಿ ಇವತ್ತಿನ ದಿನ ಯಾವ ರಾಜಕೀಯದವ್ರೂ ಆಮೇಲೆ ದೇವೇಗೌಡರು ಅಂತಲ್ಲ, ದೇವೇಗೌಡರದ್ದೇ ಕರೆಕ್ಟ್, ನೋ ಡೌಟ್ ಅಬೌಟ್ ಇಟ್. ಬೇರೆಲ್ಲ ನಾಚಿಕೆ ಪಟ್ಕೊಳ್ಳಿ ಯುವಕರುಗಳೆಲ್ಲ ಬೇಕಾರೆ. ದೇವೇಗೌಡರು ಆಗಲಿ, ಸಿದ್ದರಾಮಯ್ಯನವರಾಗಲಿ, ಅನಂತಕುಮಾರ್ ಆಗಲಿ, ಸದಾನಂದಗೌಡರಾಗಲಿ, ಯಾರೇ ಆಗಲಿ, ಡೂ ನಾಟ್ ಟೇಕ್ ಎನಿಬಡಿ. ಅವರವರು ಮಾಡಿದ್ದು ನಮ್ಗೆ ಅರಿವಿರಬೇಕು ರಾಜ್ಯಕ್ಕಷ್ಟೇ. ಕರೆಕ್ಟ್. ಕಣ್ಣ ಮುಂದೆ ಕಾಣೋದಷ್ಟೇ ಅಲ್ಲ. ಆದರೆ ಇವರೆಲ್ಲರೂ ಕನ್ನಡದ ತಾಯಿಯ ಮಕ್ಕಳಾಗಿ ಕೆಲಸವನ್ನು ಮಾಡಿದ್ದಾರೆ ಕರ್ನಾಟಕಕ್ಕೋಸ್ಕರ ಅನ್ನೋದನ್ನ ಅಷ್ಟೇ ಜನ ಇಟ್ಕೊಳ್ಳಿ. ಸುಮ್ಮನೆ ಅದರಲ್ಲಿ ಯಾರಪ್ಪ ಲಾಭ ಅಂತ ಹೋಗಬೇಡಿ. ದರ್ ಇಸ್ ನೋ ಪಾಯಿಂಟ್. ಬಿಕಾಸ್ ಆ ಲಾಭದ ದೃಷ್ಟಿಯಿಂದ ನೀವು ಕೆಲಸ ಮಾಡಿಲ್ಲ ಅನ್ನೋದು ನಮ್ಮ ನಂಬಿಕೆ ಮತ್ತು ವಿಶ್ವಾಸ ಇಲ್ಲಿವರೆಗೆ ಈ ವಿಚಾರದಲ್ಲಿ. ಮಿಕ್ಕಿದಲ್ಲಿ ನೀವು ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ವಿ ಹ್ಯಾವ್ ನೋ ಪ್ರಾಬ್ಲಮ್ಸ್. ನಿಮ್ಮ ರಾಜಕಾರಣಕ್ಕೆ ನಾವು ಅಡ್ಡ ಬರಲ್ಲ. ನನಗೆ ಆ ಭಯ ಇದೆ, ನಾಳೆ ರಾಜಕಾರಣದಲ್ಲಿ ನಾನು ಎಂಬ ಮೇಲಾಟ ಎಲ್ಲಿ ಪ್ರಾರಂಭ ಆಗಿಬಿಡುತ್ತೋ ಅಂತ. ಬೇಡ. ಬಿಕಾಸ್ ನಾವು ಇನ್ನೂ ಈ ಯುದ್ಧವನ್ನು ಗೆದ್ದಿಲ್ಲ, ಇನ್ನೂ ಯುದ್ಧ ಭೂಮಿ ಒಳಗಡೆನೇ ಇದ್ದೇವೆ, ಗೆದ್ದಿಲ್ಲ ನಾವು ಯುದ್ಧನ. ಹಾಗಾಗಿ ಯಾರ್ಯಾರ ಪಾತ್ರ ಏನು ಅನ್ನೋದು ಜನಕ್ಕೆ ಗೊತ್ತಾಗಬೇಕು. ಕಣ್ಣಿಗೆ ಕಾಣುವ ಪಾತ್ರಗಳು, ಕಣ್ಣಿಗೆ ಕಾಣದೇ ಇರೋ ಪಾತ್ರಗಳು, ಎಸ್, ಎಲ್ಲಾನು ಗೊತ್ತಾಗಬೇಕು ಜನಕ್ಕೆ. ದೇವೇಗೌಡರ ಪ್ರಮುಖ ಪಾತ್ರದ ಜೊತೆಗೆ ಲಾಟ್ ಆಫ್ ಥಿಂಗ್ಸ್. ದೇವೇಗೌಡರ ಕ್ಷಣಕ್ಕೆ ಹೋಗಿ ಪ್ರಧಾನಮಂತ್ರಿಗಾಗಲಿ, ಅರುಣ್ ಜೇಟ್ಲಿಗಾಗಲಿ, ಕಾನೂನು ಮಂತ್ರಿಗಾಗಲಿ ಅಥವಾ ಮುಕುಲ್ ರೋಹಟಗಿಗಾಗಲಿ ಬ್ರೀಫ್ ಮಾಡೋಕ್ಕಾಗಲ್ಲ. ಬಟ್ ಅವ್ರು ಬರೆದಿದ್ದ ಕಾಗದಗಳು, ಅವ್ರು ತೆಗೆದುಕೊಂಡ ನಿಲುವುಗಳು, ಅವ್ರು ಕೊಟ್ಟ ಅಡ್ವೈಸ್ಗಳು, ಇಟ್ ಹ್ಯಾವ್ ಡೆಫಿನೆಟ್ಲಿ ಹೆಲ್ಪ್ಡ್ ಸಂಬಡಿಯಲ್ಲಿ, ಡೌಟೇ ಇಲ್ಲ. ಅವ್ರು ತೆಗೆದುಕೊಂಡ ಉಪವಾಸ ಸತ್ಯಾಗ್ರಹದ ತೀರ್ಮಾನ 100%. ಆದರೆ ಬಿಹೈಂಡ್ ದ ಸೀನ್ ಕೆಲಸ ಮಾಡಿದಾರಲ್ಲ. ಹಾಗಾಗಿ ಈಗ ಕಾಂಗ್ರೆಸ್ನವರು, ಬಿಜೆಪಿನವರು ಅಥವಾ JDSನವರು ಬಾಟ್ ಆರ್ಸಕ್ಕೆ ಹೋಗಬೇಡಿ. ನಾವೇ ಮಾಡಿದ್ದು, ಜನರ ನಿರ್ಣಯಕ್ಕೆ ಬದ್ಧರಾಗಿ ಯಾರು ಮಾಡಿದ್ದು ಈ ರಾಜ್ಯವನ್ನು? ಸಿದ್ದರಾಮಯ್ಯನವರು ಹಾಳು ಮಾಡಿ ಬಿಟ್ಟಿದ್ದರು ಅಂತ ಬಿಜೆಪಿಯವರು. ರಾಜ್ಯವನ್ನು ಹಾಳು ಮಾಡಿದ ಮೇಲೆ ತಲೆ ಕೆಡಿಸಿಕೊಂಡು ದೇವೇಗೌಡರು ವಾಪಸ್ ಬಂದಿದ್ದು ಅಂತ JDSನವರು. ಕಾಂಗ್ರೆಸ್ನವರು ಏನು ಮಾಡೋಕ್ಕಾಗಲ್ಲ, ಅಷ್ಟು ಗಟ್ಟಿಯಾಗಿ ನಿಂತ ನಮ್ಮ ಸಿದ್ದರಾಮಯ್ಯನ ಮುಂದೆ ಅಳ್ಳಾಡಕ್ಕಾಗಲಿಲ್ಲ ಯಾರಿಗೆ ಅಂತ ನೀವ್ಯಾರೋ? ಬ್ಯಾಡ. ವಿ ಎಕ್ಸಾಕ್ಟ್ಲಿ ನೋ ಆಲ್ ಆಫ್ ಯು ಹ್ಯಾವ್ ಕಾಂಟ್ರಿಬ್ಯೂಟೆಡ್. ಆಲ್ ರೈಟ್. ಕೇಂದ್ರದ ಅಫಿಡವಿಟ್ ನಲ್ಲಿ ನೋಡ್ಬಿಡೋಣ. ಓಕೆ, ಡನ್. ನಿರ್ವಹಣಾ ಮಂಡಳಿ ರಚನೆ ಅಧಿಕಾರ ಪಾರ್ಲಿಮೆಂಟ್ಗೆ ಮಾತ್ರ. ಹೌದು, ಇಂತಹ ಮಂಡಳಿಗಳ ರಚನೆಗೆ ಸೂಕ್ತ ಕಾನೂನಿನ ಅವಶ್ಯಕತೆ ಇದೆ. ಕರೆಕ್ಟ್. ಇಂತಹ ಕಾನೂನಿನ ರಚನೆ ಪಾರ್ಲಿಮೆಂಟ್ ಮೂಲಕವೇ ಜಾರಿಯಾಗಬೇಕು. ಯಾವುದೇ ಟ್ರಿಬ್ಯುನಲ್ ಅಥವಾ ಕೋರ್ಟ್ಗಳಿಗೆ ಇಂತಹ ಕಾನೂನಿನ ರಚನೆ ಅಧಿಕಾರವಿಲ್ಲ. ಪಂಜಾಬ್ ರಿಆರ್ಗನೈಸೇಷನ್ ಆಕ್ಟ್ ಪುನಾರಚನೆ ಕಾಯ್ದೆ ಮೂಲಕ ಬಾಕ್ರನಂಗಲ್ ಬ್ಯಾಸ್ ನದಿ ನಿರ್ವಹಣಾ ಮಂಡಳಿ ಸ್ಥಾಪನೆ, ಆಂಧ್ರ ಪ್ರದೇಶ ಪುನಾರಚನೆ ಆಕ್ಟ್ ಅಂದ್ರೆ ಕಾಯ್ದೆ ಮೂಲಕ ಕೃಷ್ಣೆ ಹಾಗೂ ಗೋದಾವರಿ ನಿರ್ವಹಣಾ ಮಂಡಳಿಗಳ ರಚನೆ, ಅವೆಲ್ಲವನ್ನು ಇಲ್ಲಿ ವಿವರಿಸಲಾಗಿದೆ. ಮಂಡಳಿ ಸ್ಥಾಪನೆ ಆದೇಶದಿಂದ ಕೇಂದ್ರ ಸರ್ಕಾರದ ಕಾನೂನು ರಚಿಸುವ ಪರಮಾಧಿಕಾರವನ್ನು ಕಿತ್ತುಕೊಂಡಂತಾಗುತ್ತೆ. ಮಂಡಳಿ ನಿರ್ವಹಿಸುವ ಕೆಲಸವನ್ನು ಈಗಾಗಲೇ ಕಾವೇರಿ ಮೇಲುಸ್ತುವಾರಿ ಸಮಿತಿ ಮಾಡುತ್ತಿದೆ, ಅದು ಸರಿಯೂ ಹೌದು. ಈ ಮೇಲುಸ್ತುವಾರಿ ಸ್ಥಾಪನೆ ಆಗಿದ್ದೇ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ. ಪದೇ ಪದೇ ನಮಗೂ ಹೇಳಿ ಗಂಟ್ಲೆಲ್ಲ ಬಿದ್ದೋಗಿತ್ತು ನಮಗೆ. ಕಾವೇರಿ ನ್ಯಾಯಾಧಿಕರಣಕ್ಕೂ ಮಂಡಳಿ ರಚಿಸಿ ಅನ್ನೋ ಅಧಿಕಾರವಿಲ್ಲ. ರಿಮೆಂಬರ್ ದಿಸ್ ಪಾಯಿಂಟ್ ಅಗೈನ್, ಇನ್ನೊಂದ್ಸರಿ ಹೇಳ್ತೀನಿ. ಕಾವೇರಿ ನ್ಯಾಯಾಧಿಕರಣಕ್ಕೂ ಮಂಡಳಿ ರಚಿಸಿ ಅನ್ನೋ ಅಧಿಕಾರವಿಲ್ಲ. ಅದನ್ನು ಹೇಳಿದ್ದರೂ ಅದನ್ನು ಒಪ್ಪುವುದು ಅಥವಾ ಬಿಡುವುದು ಒಂದು ರೆಕಮೆಂಡೇಶನ್ ರೂಪದಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರದ ವ್ಯಾಪ್ತಿಯಲ್ಲಿದೆ ಅನ್ನೋ ಅಂಶ ಕೂಡ ಅಲ್ಲಿ ಬಂದಿದೆ. ನ್ಯಾಯಾಧಿಕರಣದ ತೀರ್ಪನ್ನು ಪ್ರಶ್ನಿಸಿದ ಕರ್ನಾಟಕದ ಅರ್ಜಿಯ ತೀರ್ಪು ಇನ್ನೂ ಬಂದಿಲ್ಲ. ಮೂಲ ಮನವಿ ಅಕ್ಟೋಬರ್ 18 ಬರಬೇಕು. ಈ ಸಂದರ್ಭದಲ್ಲಿ ತ್ರಿಸದಸ್ಯ ಪೀಠ ತೆಗೆದುಕೊಂಡ ನಿರ್ಧಾರವನ್ನು ಹೇಗೆ ಉಲ್ಲಂಘನೆ ಮಾಡಿ ಮುಂದಕ್ಕೆ ಹೋಗುತ್ತೀರಿ ಅನ್ನೋದು. ಹಾಗೆಷ್ಟೇ ನಾವೇನೂ ಮಾಡುವುದಿಲ್ಲವೇ? ಇಲ್ಲ, ಮಾಡುತ್ತಿದ್ದೇವೆ. ಕೇಂದ್ರ ಸರ್ಕಾರವು ಕೇಂದ್ರ ಜಲಯ ಆಯೋಗದ ಮುಖ್ಯಸ್ಥ GS ಸಮಿತಿ ಅಧ್ಯಕ್ಷತೆಯಲ್ಲಿ ಒಂದು ತಂಡವನ್ನು ರಚಿಸಿದೆ. ಇದರಲ್ಲಿ ಬಹಳಷ್ಟು ಜನ ಪಂಡಿತರು ಮತ್ತು ತಂತ್ರಜ್ಞರು ಎಲ್ಲರೂ ಇದ್ದಾರೆ. ಅವರು ಈ ಕಾವೇರಿ ಕೊಳ್ಳಕ್ಕೆ ಹೋಗಿ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿಕೊಂಡು ಬಂದು ಒಂದು ವರದಿಯನ್ನು ಕೊಡಲಿ, ಆ ಪ್ರಕಾರ ಮುಂದಕ್ಕೆ ಹೋಗೋಣ ಅನ್ನುವಂತಹ ಸಲಹೆಯ ರೂಪದವನ್ನು ಅಫಿಡವಿಟ್ನಲ್ಲಿ ಪ್ರಮಾಣ ಪತ್ರದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹೇಳಿದೆ. ಬಹಳ ಜನ ಇದನ್ನ ಸೆಂಟ್ರಲ್ ಗೌರ್ಮೆಂಟ್ ಯೂ ಟರ್ನ್ ಅಂತೆಲ್ಲ ನೋಡ್ತಾ ಇದ್ದೆ. ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೆಲವುದ್ರಲ್ಲಿ ಬರ್ತಿತ್ತು, ಗೌರ್ಮೆಂಟ್ ಯೂ ಟರ್ನ್.
ವಿ ಟರ್ನ್, ಡಬ್ಲ್ಯೂ ಟರ್ನ್, ಎಕ್ಸ್ ಟರ್ನ್ ಅಂತ ಯಾವ ಟರ್ನೂ ಇಲ್ಲ. ಯು ಹ್ಯಾಡ್ ಟೇಕನ್ ಎ ರಾಂಗ್ ಟರ್ನ್ ಅಂಡ್ ಯು ಹ್ಯಾವ್ ಕಮ್ ಟು ದ ರೈಟ್ ಟರ್ನ್, ಅಷ್ಟೇ. ದಟ್ ಇಸ್ ಆಲ್. ಅಲ್ಲ ಸರ್, ನೀವು ಹೇಳ್ತಿದ್ರ ಅಟಾರ್ನಿ ಜನರಲ್ ಹಿಂಗೆ ಹೇಳಿದ್ರು ಅಂದ ತಕ್ಷಣ ಕಾವೇರಿ ಅಂದ್ರೆ ಏನು ಅಂತ ಆ ಮನುಷ್ಯನಿಗೆ ಗೊತ್ತಿದೆಯೋ ಇಲ್ವೋ ಅದನ್ನೇ ಅಂತ ಅಲ್ಲಿ ಬ್ರೀಫ್ ಮಾಡಿರೋದು ಜನಗಳು ಕೂತ್ಕೊಂಡಿದ್ದವರು ಅಂತ ನಾನು ಹೇಳಿದ್ದು. ಕೇಂದ್ರ ಮಂತ್ರಿಗಳು ಬ್ರೀಫ್ ಆಗಿದೆ. ಅಟಾರ್ನಿ ಜನರಲ್ಗೆ ಒಂದು ಲೆವೆಲ್ ಆಫ್ ಬ್ರೀಫಿಂಗ್ ಇಲ್ದಿದ್ರೆ ಇವತ್ತಿನ ತಗೊಂಡೋಗೋಕೆ ಕಷ್ಟ ಇದೆ. ಅದು ಅಷ್ಟು ಸುಲಭ ಅಲ್ಲ. ನಾವು ಅದಕ್ಕೆ ಕೂಗಾಡೋದು. ನಾರಿಮನ್ ಚೇಂಜ್ ಮಾಡೋಣ ಅಂತ ತಕ್ಷಣ ಆಗಲ್ಲ ಆಗಲ್ಲ ಆಗಲ್ಲ, ಭಾಳ ಪರಿಣಿತರಿದ್ದಾರೆ ಅಂತ ಪ್ರಶ್ನೆ ಬೇರೆ ಅಂತ. ದೇರ್ ಇಸ್ ಎವ್ರಿಥಿಂಗ್ ಹ್ಯಾಸ್ ಬಿನ್ ಸೆಟ್. ಕೋರ್ಟ್ ಹ್ಯಾಸ್ ನೋ ಜ್ಯೂರಿಸ್ಟ್ರಿಕ್ಷನ್ ಇನ್ ದಿ ಮ್ಯಾಟರ್ ಆಫ್ ಸಚ್ ನೇಚರ್ ಬೈ ವರ್ಚ್ಯೂ ಆಫ್ ಆರ್ಟಿಕಲ್ 262 262ನೇ ವಿಧಿ ಅನ್ವಯ, ಕಲಂ ವಿಧಿ ಅನ್ವಯ. CRPC IPC ಆದರೆ ಕಲಂ, ಸಂವಿಧಾನದ ವಿಧಿಗಳು, ವಿಧಿ ಅನ್ವಯ ಬರಲ್ಲ. ನ್ಯಾಯಾಲಯ ಇದಕ್ಕೇನು ಹೇಳ್ತಾ ಇದೆ? ಯಾಕೆ ಬರಲ್ಲ? ನಮಗೆ 262 ನೀವು ಓದುತ್ತಿರುವುದೇ ರಾಂಗು, ವ್ಯಾಖ್ಯಾನಿಸುತ್ತಿರುವುದೇ ರಾಂಗು. ಯಾಕೆ? ಇಂತಹ ನ್ಯಾಯಮಂಡಳಿಗಳ ರಚನೆಯ ಪೂರ್ವದಲ್ಲಿ ನಮಗೆ ಅಧಿಕಾರವಿಲ್ಲ. ನ್ಯಾಯಮಂಡಳಿಯ ರಚನೆ ಆದ ನಂತರ ಅದು ಕೊಡುವ ತೀರ್ಪಿನ ಆಧಾರದ ಮೇಲೆ ಯಾರಾದರೂ ನಮ್ಮ ಬಳಿ ಮೇಲ್ಮನವಿಗೆ ಬಂದರೆ ನಮಗೆ ಅಧಿಕಾರವಿದೆ ಅಂತ. ಅದಕ್ಕೆ ನಾನು ಕೊಡ್ತಿರೋದು ಒಂದೇ ಒಂದು ಉತ್ತರ. ನಾಳೆ ಮಾನ್ಯ ಅಟಾರ್ನಿ ಜನರಲ್ ಅವರು, ಈಗ ಅನಂತ್ ಕುಮಾರ್ ಇವರೆಲ್ಲ ಇಂಟ್ರೆಸ್ಟ್ ತಗೊಂಡಿದ್ದಾರಲ್ಲ, ಇವ್ರಿಗೆ ಹೇಳಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. 2 ಅಂಶ ಇದೆ. ಟ್ರೈಬ್ಯುನಲ್ಗೆ ಮಾನಿಟರಿಂಗ್ ಬೋರ್ಡನ್ನು ಮಾಡಲೇಬೇಕು ಅಂತ ಹೇಳಿದ ತಕ್ಷಣ ಮಾಡಲೇಬೇಕು ಅನ್ನೋ ಅಧಿಕಾರವೇ ಇಲ್ಲ ಅನ್ನೋದನ್ನ ಅಫಿಡವಿಟಲ್ಲಿ ಹೇಳಿದ್ದೀರಿ, ಅದೇ ಇಲ್ಲ. ನಂಬರ್ 2, ಈ ಪ್ರಶ್ನೆಯನ್ನು ಸೇರಿದಂತೆ ಮೂಲ ಪೆಟಿಷನ್ 3 ಸದಸ್ಯ ಪೀಠದಲ್ಲಿ ಇದೆ. ಹಾಗಿದ್ದಾಗ ನೀವು ಹೇಗೆ ತೀರ್ಮಾನ ಮಾಡುತ್ತೀರಿ ಅನ್ನುವುದು ನಮ್ಮ ಪ್ರಶ್ನೆ. ದಟ್ಸ್ ಆಲ್. ಎರಡೇ ಅಲ್ಲಿರೋದು ನಮಗೀಗ. 262 ರೀಡಿಂಗ್ ಆಫ್ ದ 262 ನೀವು ಬೇರೆ ತರ ಓದ್ತಿರ್ಬೋದು, ನಾನು ಸಂವಿಧಾನದ 262ನೇ ಆರ್ಟಿಕಲ್ಗೆ ಸಂವಿಧಾನದಲ್ಲಿ ತಿದ್ದುಪಡಿ ತಂದ್ಬಿಟ್ರೆ ಸರ್? ತಿದ್ದುಪಡಿ ಅನ್ನೋದು ತಮಾಷೆ ಅಲ್ಲ. ಕರ್ನಾಟಕಕ್ಕೆ ಬಂತು ಅಂತ ತಕ್ಷಣ ತಿದ್ದುಪಡಿ ಮಾಡಿ ಎಲ್ಲ ಜಲ ವಿವಾದಗಳಿಗೂ ಈ ಸಂವಿಧಾನದ ಇದು ಕನ್ಫ್ಯೂಷನ್ ಇರುತ್ತಲ್ಲ ಸರ್. ಓವರ್ ಆಲ್ ಕಾಂಪ್ರಹೆನ್ಸಿವ್ ಪಾಲಿಸಿನೂ ಬರಬೇಕಾಗತ್ತೆ, ಒಂದೊಂದು ದಿನ ಬರುತ್ತೇನೋ. ನೀರು ಎನ್ನುವುದು ರಾಷ್ಟ್ರೀಯ ಆಸ್ತಿ, ನ್ಯಾಷನಲ್ ವಾಟರ್ ಪಾಲಿಸಿ ಬೇರೆ ಮಾಡ್ತಿರ್ತಾರೆ. ಅವಾಗ ಎಲ್ಲ ಡ್ಯಾಮ್ಗಳು. 3ನೇದು ಬಹಳ ಇಂಪಾರ್ಟೆಂಟ್. ಯಾಕೆ ಕಾವೇರಿ ವಿಚಾರದಲ್ಲಿ ನೀವು ಮಾನಿಟರಿಂಗ್ ಬೋರ್ಡ್ ಅನ್ನ ಮಾಡ್ಲಿಕ್ಕೆ ಬರಲ್ಲ? 3ನೇ ಪಾಯಿಂಟ್. ನಂಬರ್ 1 ಏನು? ಅದೇ ಟ್ರಿಬ್ಯುನಲ್ ಕೊಟ್ಟ ಆದೇಶವನ್ನು ಪರಿಪಾಲನೆ ಆಗಲೇಬೇಕು ಅಂತ ಏನಿಲ್ಲ ಕೇಂದ್ರ ಸರ್ಕಾರದ ಬಳಿ, ಅಂದ್ರೆ ಮಾನಿಟರಿಂಗ್ ಬೋರ್ಡ್ ಅನ್ನ ಹೇಳ್ತಿರೋದು. ನಂಬರ್ 2, 3 ಸದಸ್ಯ ಪೀಠದಲ್ಲಿ ಇರುವುದನ್ನು ದ್ವಿಸದಸ್ಯದವರು ಹಿಯರ್ ಮಾಡಬೇಡಿ ಅನ್ನೋದು. ನಂಬರ್ 3, ಮಾನಿಟರಿಂಗ್ ಬೋರ್ಡ್ಗಳನ್ನು ಮಾಡುವಂತಹ ಸಂದರ್ಭ, ಸನ್ನಿವೇಶ ಮತ್ತು ಐತಿಹಾಸಿಕ ಹಿನ್ನೆಲೆಗಳು ಏನು? ಹಲವಾರು ರಾಜ್ಯಗಳು ಸೇರಿಕೊಂಡು ಒಂದು ಡ್ಯಾಮ್ ಅನ್ನು, ಒಂದು ಕಟ್ಟೆನೋ, ಒಂದು ಕೆರೆನೋ, ಒಂದು ಕಾಲುವೆನೋ, ಒಂದು ಆಸ್ತಿನೋ, ಒಂದೇನೋ ಸೃಜನೆ ಮಾಡಿದರೆ ಎಲ್ಲರಿಗೂ ಅದರ ಮೇಲೆ ಹಕ್ಕುಗಳನ್ನು ಸ್ಥಾಪನೆ ಮಾಡುವುದು ತುಂಗಭದ್ರಾ ರೀತಿ ಸರಿ. ಇದು ಕರ್ನಾಟಕದ ಆಸ್ತಿ, ನಮ್ಮ ದುಡ್ಡು ಮತ್ತೆ ರಕ್ತ ಮತ್ತೆ ಶ್ರಮ ಮತ್ತು ಬೆವರಿನಿಂದ ಕಟ್ಟಿರುವಂತದ್ದು, ಕೇಂದ್ರ ಸರ್ಕಾರದ ಆಸ್ತಿ ಅಲ್ಲ. ನಾಳೆ ಜಲನೀತಿ ಮಾಡಿ ರಾಷ್ಟ್ರೀಯ ಡಿಫರೆಂಟ್ ಇಶ್ಯೂ. ಇಡೀ ರಾಷ್ಟ್ರಕ್ಕೆ ಆಗುವುದು ನನಗೂ ಆಗೋದಾದ್ರೆ ಸರಿ, ಪ್ರಶ್ನೆ ಬೇರೆ, ಅದು ನೋಡ್ಕೊಳ್ಳೋಣ. ಇದು ನಿಮ್ಮ ಆಸ್ತಿ ಅಲ್ಲ. ದಿಸ್ ಇಸ್ ಅವರ್ ಪ್ರಾಪರ್ಟಿ. ಹೌ ಕ್ಯಾನ್ ಎನಿಬಡಿ ಸೇ ದಿಸ್ ಕೆನಾಟ್ ಬಿಕಮ್ ಯುವರ್ ಪ್ರಾಪರ್ಟಿ? ಹೇಳ್ಬೋದು ನೀವು, ನಿಮಗೆ ಬಿಟ್ಟಿದ್ದೀವಲ್ಲ ಮ್ಯಾನೇಜ್ ಮಾಡಕ್ಕೆ. ನಾವೇನು ಸೆಕ್ಯೂರಿಟಿ ಗಾರ್ಡ್ಗಳು ಕೆಟ್ಟೋದ್ವಾ? ಅದನ್ನು ಕಾಪಾಡ್ಕೊಂಡು ನಿಂತ್ಕೊಳ್ಳೋಕ್ಕಲ್ಲಿ ಬಿಟ್ಟಿದ್ದು ನೀರ್ಗಂಟಿಗಳು. ಅವತ್ತು ಹೇಳದ್ನಲ್ಲ, ತೊಟ್ಟಿ ಥರ ಬಟ್ಟೆ ತೆಗೆದು ನೀರು ಬಿಡಕ್ಕಿಲ್ಲಿ. ಫೇರ್. ಈಗಲೂ ಹೇಳಿ ಸುಪ್ರೀಂ ಕೋರ್ಟ್, ನೋ, ಆಲ್ ರೈಟ್, ಯು ಹ್ಯಾವ್ ಟು ರಿಲೀಸ್ ಸಮ್ ವಾಟರ್. ಫೇರ್, ಯು ಮಸ್ಟ್ ರಿಲೀಸ್ ವಾಟರ್. ನಾನು ಈಗಲೂ ಹೇಳ್ತೀನಿ. ಸಿದ್ದರಾಮಯ್ಯನವರು ಇವತ್ತು 6,000ನೋ 4,000 ಕ್ಯೂಸೆಕ್ನೋ ಏನು ಬಿಡ್ತಾ ಇದ್ದೀನಿ ತಮಿಳ್ನಾಡಿಗೆ ಅಂತಿದ್ದಾರೆ. ಮೇಲ್ನೋಟಕ್ಕೆ ಸಂಕಟ ಆಗ್ತಾ ಇದೆ. ಬಿಕಾಸ್ ಇಟ್ ಪರ್ವರ್ಸ್ ಜಡ್ಜ್ಮೆಂಟನ್ನು ನಾವು ಫಾಲೋ ಮಾಡಬೇಕಾಗಿ ಬಂತಲ್ಲಪ್ಪ ದೇವ್ರೇ. ಕುಡಿಯಕ್ಕೆ ನಾವು ಇಟ್ಕೊಳ್ತೀವಿ ಅಂತ ಕೇಳಿದ್ರೆ ಇಟ್ಕೋಬೇಡ, ಬೆಳೆಗೆ ನೀರು ಬಿಡು ಅಂತ ಹೇಳಿದ್ದನ್ನ ಫಾಲೋ ಮಾಡಬೇಕಾಗಿ ಬಂತಲ್ಲ ಅನ್ನೋ ದುಃಖ, ಸಂಕಟ ಹೊಟ್ಟೆನಲ್ಲಿ ಹಾಗೆ ಬೆಂಕಿ ಬೀಳುತ್ತೆ. ಆದರೆ ನಾಳಿನ ಭವಿಷ್ಯ ಪ್ಲಸ್ ನಾಳೆ ಆಗಬಹುದಾದ ದೊಡ್ಡ ಅನಾಹುತಗಳಿಗೆ ಸಣ್ಣ ಮುಲಾಮು ಹಚ್ಕೊಳ್ಳೋದಾದ್ರೆ ಇದು ಆಗೋಗ್ಲಿ ಅಂತ ಅಷ್ಟೇ. ಆ ನೆಮ್ಮದಿಯಿಂದ ಸುಮ್ಮನೆ ಇರಬೇಕು ನಾವು ಇವತ್ತು, ಬೇರೆ ಯಾವುದೂ ಅಲ್ಲ. ನೀರು ನಮ್ಮ ಹತ್ರ ಬಂದ್ಬಿಟ್ಟಿತ್ತು ಬಿಟ್ಬಿಟ್ವಿ ಅಂತ ಅಲ್ಲ. ಪ್ಲಸ್ ಸುಪ್ರೀಂ ಕೋರ್ಟ್ ಇನ್ನೊಂದು ಸಂದೇಶವನ್ನು ನಾಳೆ ರವಾನೆ ಮಾಡಬೇಕದು. ವಿ ಆರ್ ನಾಟ್ ಎಗೇನ್ಸ್ಟ್ ದಿಸ್ ಇನ್ಸ್ಟಿಟ್ಯೂಷನ್ ಕಾಲ್ಡ್ ಸುಪ್ರೀಂ ಕೋರ್ಟ್. ಅಲ್ಲ, ನಾವು ಕರ್ನಾಟಕದವ್ರು ಅಂತವ್ರು ಅಲ್ಲ. ಎಂತೆಂಥವ್ರನ್ನೋ ಕರ್ಕೊಂಬಂದ್ರೆ ನಮ್ಮ ರಾಜ್ಯದಲ್ಲಿ ಕೂರಿಸ್ಕೊಂಡು ನಮ್ಮ ಜಾಗ ಬಿಟ್ಕೊಟ್ಟಿರುವಂಥ ಪ್ರಭೂತಿಗಳು ನಾವು ಅಂಥವ್ರು ಅಲ್ಲ. ನೀವು ಕೊಟ್ಟ ಎಲ್ಲ ಆದೇಶವನ್ನು ಪರಿಪಾಲನೆ ಮಾಡಿದ್ದೇವೆ, ಎಕ್ಸೆಪ್ಟ್ ದ ಲಾಸ್ಟ್ 2.
3,000 ಹೇಳಿದಾಗ್ಲೂ ಸುಮ್ಮನಿದ್ವಿ, ಅದನ್ನು 6 ಮಾಡಿದ್ರಿ, ಆಮೇಲೆ ನೆಕ್ಸ್ಟ್ ಮಾಡಿದ್ರಲ್ಲ, ಅದನ್ನು ಮಾಡೋಕ್ಕಾಗಲಿಲ್ಲ. ಕಾರಣ ನಮ್ಮ ಹತ್ರ ಇರಲಿಲ್ಲ ಜಾಗ, ಅವಕಾಶ ಅಂತೆ. ಪ್ಲೀಸ್ ಡು ನಾಟ್ ಥಿಂಕ್ ಫಾರ್ ಎ ಸೆಕೆಂಡ್ ವಿ ವಾಂಟ್ ಟು ವೈಲೇಟ್ ಯು. ಆ ತಂಡ ಏನಿದೆ, ಅಧಿಕಾರಿಗಳ ತಂಡ, ಅದು ಬರಬಾರ್ದು ಕರ್ನಾಟಕಕ್ಕೆ ಅಂತ ನಾನು ಹೇಳಬೇಕ್ರಿ. ಔಸಿಟ್ಕೊಳ್ಳೋಕ್ಕೆ ನೀರನ್ನ ನಾನು ಹೇಳ್ಬೇಕು. ಆ್ಯಕ್ಚುಲಿ ನಾನು ಹೇಳ್ತಾ ಇದ್ದೀನಿ ಬರಲಿ 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 ಅಂತ. ತಮಿಳ್ನಾಡು ಬೇಡ 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 ಅಂತಿದ್ದಾರೆ. ಯಾವ ಲೆಕ್ಕಾಚಾರ ಇದು? ಈ ಜಡ್ಜ್ಮೆಂಟು ಮತ್ತೆ ವಿಚಾರಣೆನ 2 ದಿನ ಮುಂದಕ್ಕೆ ಹಾಕು, 3 ದಿನ ಮುಂದಕ್ಕೆ ಹಾಕು, 4 ದಿನ ಮುಂದಕ್ಕೆ ಹಾಕು, 6 ದಿನ ಮುಂದಕ್ಕೆ ಹಾಕು ಅನ್ನೋ ಬದಲು 2 ದಿನದಲ್ಲಿ ಮುಗಿಸ್ಬಿಡ್ಬೋದಾಗಿತ್ತಲ್ಲಪ್ಪ ಈ ಕೆಲಸನ. ಒಂದು ತಂಡ ಕಳಿಸಿ ಡಮಾರ್ ಕೇಸ್ ಡಮಾರ್, ಅದನ್ನು ಹೇಳಬೇಕು ನಾವು. ವೈ ಆರ್ ಯು ಅಪೋಸಿಂಗ್ ತಮಿಳ್ನಾಡು? ನಾನು ಅಪೋಸ್ ಮಾಡ್ಬೇಕು ಆಕ್ಚುಲಿ. ಏನೋ ಔಸಿಟ್ಕೊಳ್ಳೋಕ್ಕೆ, ಡಾಟಾ ಮೋಸ ಮಾಡೋಕ್ಕೆ, ನೀರಿನ ಮುಚ್ಚಿಟ್ಕೊಳ್ಳೋಕ್ಕೆ, ಟಾರ್ಪಲ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡೋಕ್ಕೆ, ಆ ಟೈಪ್ ಆಡ್ತಾ ಇದ್ದೀರಿ. ನಾನೇ ಹೇಳ್ತಾ ಇದ್ದೀನಿ ಬರ್ರಿ ಬರ್ರಿ ಪ್ಲೀಸ್ ಅಂತ. ನೀವು ಬೇಡ ಬೇಡ ಅಂತೀರಿ. ಯಾಕೆ? ವಾಟ್ ತಮಿಳ್ನಾಡು ಇಸ್ ಫಿಯರಿಂಗ್ ಫಾರ್? ರೈಟ್, ಮುಂದಕ್ಕೆ ಹೋಗೋಣ. ಬೇರೆ ಸರ್, ಈಗ ಇನ್ನೊಂದು ಬಹಳ ಇದೆಯಮ್ಮ, ಅಲ್ಲ, ಇನ್ನೊಂದು ಅನುಮಾನ ಶುರುವಾಗಿದೆ. ನೀರೇನೋ ಮುಚ್ಚಿಟ್ಕೊಂಡ್ಬಿಟ್ಟಿದ್ದಾರೆ, ಈಗ ಬಿಡ್ತೀವಿ ಅಂತ ಹೇಳಿ ನಾಳೆಗೆಲ್ಲ ಸರಿ ಹೇಳಿದೀನಿ. ಅದೇ ನಮ್ಮ ಮಕ್ಕಳಾಡೋ ಗೋಲಿನ ಜೋಬಲ್ ಇಟ್ಕೊಂಡು ಓಡಾಡಕ್ಕೆ, ಅದ್ ಎಷ್ಟು ಸರಿ ಹೇಳಿದೀವಿ. ಇದನ್ನ ಗೋಲಿ ಆದ್ರೆ ಔಷಿಟ್ಕೊಂಡ್ಬಿಡ್ಬೋದಪ್ಪ ಜೋಬಳಕ್ಕೆ, ಅಂತ ಹೇಳ್ಬಿಟ್ಟು ಎಲ್ಲ ಆ ಕಡೆಗೆ ಡೈವರ್ಟ್ ಮಾಡ್ಬಿಡ್ತಾರೆ. ಕಮಾನ್ ರಾಧಾ, ನಾವು ಒಂದು ಫಿಗರ್ ಕೊಡ್ತೀವಿ, ಇರೋದೇ 28 TMC ಅಂತ ನಾವು ಕೊಡ್ತೀವಿ. ಆ 8 TMC ಅನ್ನೋದನ್ನ ಕೇಳ್ಕೊಳಕ್ಕೆ ತಮಿಳ್ನಾಡವ್ರನ್ನ ಕಳೆಕಾಯಿ ಬೀಜ ತಿಂತಿರ್ತಾರೆ ಅನ್ಕೊಂಡಿದ್ದೀರಾ ನೀವು? ಅವ್ರೆಂತ ಪ್ರಚಂಡರು ಅಂತಂದ್ರೆ ಅವರು ತಿಳ್ಕೊಂಡಿರ್ತಾರೆ ಇಲ್ಲಿ ಎಷ್ಟು ನೀರಿದೆ ಅನ್ನೋದು. ಹೌದಾ? ಅವ್ರದ್ದೇ ಮಾರ್ಗಗಳಲ್ಲಿ. ನಂಬರ್ 1. ನಂಬರ್ 2, ಕೋರ್ಟ್ ಕಡೆಗೆ ಹೋಗೋಣ. ಕೋರ್ಟ್ ತಮಿಳ್ನಾಡು ಹೇಳಿದ್ದು ಕರ್ನಾಟಕ ಹೇಳಿದ್ನೇ ಕೇಳಬೇಕು ಅಂತ ಏನಾರು ಇರಾದೇ ಇದೆಯಾ? ಅಥವಾ ಅದೇನ ದರ್ದ ಅವ್ರಿಗೆ? ಸೆಂಟ್ರಲ್ ವಾಟರ್ ಕಮಿಷನ್ ಫಿಗರ್ಸ್ ಇರುತ್ತೆ ರೀ, ಎಲ್ಲೋಗತ್ತದು? ಸೆಂಟ್ರಲ್ ವಾಟರ್ ಕಮಿಷನ್ ವಿಲ್ ಹ್ಯಾವ್ ದ ಫಿಗರ್ಸ್. ಎಷ್ಟು ನೀರಿದೆ ಎಷ್ಟು ನೀರಿಲ್ಲ. ಈ ವಿಚಾರದಲ್ಲಿ ಸೆಂಟ್ರಲ್ ವಾಟರ್ ಕಮಿಷನ್ ಹೇಳಿದ್ದನ್ನೇ ತಗೊಳ್ಳೇ ಇಲ್ವಲ್ಲ ಸರ್ ಕೋರ್ಟ್? ಅಲ್ಲ, ನಾನು ಹೇಳಿದ್ದು ಫಿಗರ್ಸ್ ಇದೆ, ತಗೊಳ್ಳೋದು ಬಿಡೋದು ಆಮೇಲೆ ಬರೋಣ. ಫಿಗರ್ಸ್ ಇರುತ್ತಲ್ಲ. ನಾವು ನಾಳೆ ಸುಳ್ಳು ಹೇಳ್ಬಿಟ್ರೆ ನಾನು ಔಷಿಟ್ಕೊಳಕ್ಕಾಗತ್ತಾ? ಏನೋ ಒಂದು ಚಿನ್ನದ್ದು ಉಂಗ್ರಾನೋ ಇಲ್ಲ ಸಾರ್, ಉಂಗ್ರ ನನ್ನ ಹತ್ರ ಅಂತದ ನಿಜವಾಗ್ಲೂ ಇದ್ರೆ ಬಿಚ್ಬಿಟ್ಟು ಹಂಗೆ ಜೋಬ್ಗೆ ಹಾಕೊಂಬಿಡೋಣ ಅನ್ಬೋದಪ್ಪ. ಇದು ಹಂಗ ಸರ್ಚ್ ಮಾಡ್ಬೇಡಿ ಅಂತ ಹಂಗ ಇದು ಹಂಗಲ್ಲ. ಹಂಗಾಗಿ ಕಾಮನ್ ಸೆನ್ಸ್ ಅಷ್ಟೇ ಇದೆಲ್ಲ. ಹೆದರಿಕೆ ನಮಗಿರ್ಬೇಕು ಅಂತ, ನನಗಿರ್ಬೇಕು ಅಂತ ನಾ ಹೇಳಿದ್ದು ಹೆದರಿಕೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ನಾಳೆ ಏನೇನಾಗುತ್ತೆ ಅಂತ ಈ ಅಫಿಡವಿಟಿನ ಪೂರ್ಣ ಪಾಠ ಇಲ್ಲಿ ನನ್ನ ಬಳಿ ಇದೆ. ಭಾಳ ಕಡೆ ಭಾಳ ಪಾಯಿಂಟ್ಗಳನ್ನು ಎತ್ತಿದ್ದಾರೆ. ಅದನ್ನೆಲ್ಲ ಆಮೇಲೆ ನೋಡೋಣ ಇನ್ನೊಂದು ಸರ್ತಿ ಏನೇನು ಅಂತ. ಇನ್ನೊಂದು ಸರಿ ಯಾವುದಾದ್ರು ಸಮಯ ಬರುತ್ತೆ. ಬಟ್ ಒಂದು ಪ್ರಯರ್ ಇದೆ. ಆ ಪ್ರಯರ್ ಏನಪ್ಪ ಅಂತಂದರೆ ಕೋರ್ಟನ್ನು ಕೇಳ್ಕೊಂಡಿರೋದು, ಆರ್ಡರ್ ಮಾಡಿಫೈ ಮಾಡಿ ಮಾನಿಟರಿಂಗ್ ಬೋರ್ಡ್ ಅದನ್ನು, ಆಮೇಲೆ ಕಾವೇರಿ ಮಾಟರ್ ಮುಂದೆ ಮಾಡಿದ್ದನ್ನು ನೀವು ಅದನ್ನು ಚೇಂಜ್ ಮಾಡಿ ರಿವ್ಯೂ ಮಾಡಿ ರಿಕಾಲ್ ಮಾಡ್ಕೊಳ್ಳಿ ವಾಪಸ್ಸು, ಅಂದರೆ ಹಿಂದಕ್ಕೆ ಪಡ್ಕೊಳ್ಳಿ ಅದನ್ನು ಅಂತ ಕೂಡ ಆ ಅಫಿಡವಿಟಲ್ಲಿ ಕೇಳಿದ್ದಾರೆ. ಇಬ್ಬರು ಯಾವ ವಾದ ಪ್ರತಿವಾದವನ್ನು ಮಾಡಿದ್ರು, ಏನು ಹೇಳಿತು ಕೋರ್ಟು ಅನ್ನೋ ಮಾಹಿತಿಯನ್ನು ನಿಮ್ಮ ಮುಂದೆ ಒಂಚೂರು ಕೊಡಬೇಕಾಗತ್ತೆ. ಆದರೆ ಅದನ್ನು ಕೊಡುವುದಕ್ಕೆ ಮೊದಲು ನನ್ನ ಜೊತೆಯಲ್ಲಿ ಇವತ್ತು ದೂರವಾಣಿ ಸಂಪರ್ಕಕ್ಕೆ ಮಾನ್ಯ ಕೇಂದ್ರ ಮಂತ್ರಿಗಳು ಹಾಗೂ ಅತ್ಯಂತ ವಿಶ್ವಾಸದಿಂದ 24 ಗಂಟೆಗಳ ಹಿಂದೆಯೇ ಕಾವೇರಿ ಮಾನಿಟರಿಂಗ್ ಬೋರ್ಡ್ ವಿಚಾರದಲ್ಲಿ ನಾವೇನು ಮಾಡಬೇಕು ಅದನ್ನು ಮಾಡ್ತೀವಿ, ಅದಾಗಲಿಕ್ಕೆ ಸಾಧ್ಯವಿಲ್ಲ ಅದು ಅನ್ನೋ ಮಾತನ್ನು ಬಹಳ ಗಟ್ಟಿಯಾಗಿ ಆಡಿದ್ದಂತಹ ಶ್ರೀ ಸದಾನಂದಗೌಡರು ಈಗ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಿಮಗೊಂದು ನಮಸ್ಕಾರ. ಮತ್ತು ತಾವಾಡಿದ ಮಾತಿನಂತೆ ಇವತ್ತು ಆ ಕೆಲಸದ ಪ್ರಾರಂಭ ಆಗಿರುವುದಕ್ಕೆ, ಶಂಕುಸ್ಥಾಪನೆ ಆಗಿರುವುದಕ್ಕೆ, ಗುದ್ಲಿ ಪೂಜೆ ಆಗಿರುವುದಕ್ಕೆ ಒಂದು ಕರ್ನಾಟಕದ ಪರವಾಗಿ ಒಂದು ಧನ್ಯವಾದ. ಥ್ಯಾಂಕ್ ಯು ಸರ್. ಆಲ್ ರೈಟ್, ವಾಟ್ ನೆಕ್ಸ್ಟ್? ಹಲೋ, ಮುಂದೇನು ಸರ್? ಈಗ ನಾವೇನ್ ಮಾಡ್ಬೇಕು ಅದನ್ನು ಮಾಡಿದ್ದೀವಿ ಸರ್. ಈಗ ನಾವು ಮಧ್ಯದಲ್ಲಿ ಸ್ವಲ್ಪ ಎಡವಿದ್ದು ನಿಜ, ಕರೆಕ್ಟ್, ಮಧ್ಯದಲ್ಲಿ ಸ್ವಲ್ಪ ಎಡವಿದ್ದು ನಿಜ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ 2-3 ಸಂಗತಿಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ನಮ್ಮ ಕೆಲಸವನ್ನು ಮಾಡಿದ್ದೇವೆ ರಂಗಣ್ಣ. ಒಂದು, ನಾವು ಕೋರ್ಟ್ಗೆ ನೇರವಾಗಿ ಇಂಟರ್ಫಿಯರ್ ಆಗುವುದರಿಂದ ಮೊದಲೇ ನಮ್ಮೊಳಗಿರುವಂತದ್ದು ವ್ಯತ್ಯಾಸಗಳು ನಿಮಗೆ ಗೊತ್ತಿದೆ, ಜುಡಿಷಿಯರಿ ಮತ್ತು ಎಕ್ಸಿಕ್ಯೂಟಿವ್ ನ ಬಗ್ಗೆ. ಇದಕ್ಕಾಗಿ ಕೋರ್ಟ್ ನ ಮುಖಾಂತರವೇ AGಯ ಮುಖಾಂತರ ಹೇಳಿಸಿ ಒಂದು ಮೀಟಿಂಗ್ ಮಾಡಿಸುವಂತದ್ದು ಮಾಡ್ತಿದ್ದೇವೆ. ತಂತ್ರ ಎಲ್ಲ ಹೇಳಬೇಡಿ ಸರಿ. ಎರಡನೇದಾಗಿ ಈಗ ನಾವು ಅತ್ಯಂತ ನಿಖರವಾಗಿ ಯಾವುದರಿಂದಾಗಿ ನಿಮ್ಮ ಐ ಅಂತ ಹೇಳ್ತಾರೆ ಒಂದು ಪುಸ್ತಕದಲ್ಲಿ, ಬೆಟ್ಟಗಳಿಗೂ ಕಿವಿಗಳಿರುತ್ತವಂತೆ. ಹೌದು, ಹಂಗೆ ನೀವು ಆಡ್ತಿರೋದಕ್ಕೆ ಯಾವ್ಯಾವ ಬೆಟ್ಟಕ್ಕೆ ಎಲ್ಲೆಲ್ಲಿ ಕಿವಿ ಇರುತ್ತೋ ತಂತ್ರ ಯಾವ್ದು ಹೇಳ್ಬೇಡಿ.
ಅದಕ್ಕಾಗಿ ನಾನು ಮೊನ್ನೆಯಿಂದ ಹೇಳಿದ್ದೆ ಯಾವುದನ್ನು ಸೂಕ್ಷ್ಮ ವಿಚಾರ ಮಾತಾಡಲ್ಲ ಅಂತ ಅಷ್ಟೇ. ಹೇಳಿ. ನೀವು ಅದನ್ನ ನೀವು ದೇವೇಗೌಡರ ಟೈಪ್ ಹೇಳ್ಬಿಡಿ, ನನಗೆಲ್ಲ ಸೂಕ್ಷ್ಮವಾಗಿ ಗೊತ್ತಿದೆ ಅನ್ಬಿಡಿ, ಸಾಕು ನಮಗೆ. ಅಷ್ಟೇ. ಎಲ್ಲವನ್ನ ಈಗ ಒಂದು ಹಂತದ ಬಂದಿದೆ. ಪ್ರಾಯಶಃ ಬಾಲಿಸ್ ಇನ್ ದಿ ಕೋರ್ಟ್. ಈಗ ಕೋರ್ಟ್ ಕೂಡ ಇದನ್ನ ನಮ್ಮ ವಾದವನ್ನ ಖಂಡಿತವಾಗಿ ಒಪ್ಪಿಕೊಳ್ಳುವಂತ ಗ್ರೌಂಡ್ಸ್ ಗಳಿದಾವೆ. ನಿಮ್ಮ ಮುಂದೆ ಅಫಿಡವಿಟ್ ಮತ್ತು ಮಾಡಿಫಿಕೇಶನ್ ಪಿಟಿಷನ್ಸ್ ಇದೆ. ಅದರಲ್ಲಿ ವ್ಯಾಲಿಡ್ ಗ್ರೌಂಡ್ಸ್ ಅನ್ನ ಇವತ್ತು ನಾವು ಹೈಲೈಟ್ ಮಾಡಿದೀವಿ. ಎಟ್ ಎನಿ ಕಾಸ್ಟ್ ಐ ಹೋಪ್ ದಟ್ ನಾನು ಚಾಮುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡಿದಷ್ಟೇ, ದಸರಾ ನಡೀತಾ ಉಂಟು, ರಾಜ್ಯದ ಜನರಿಗೆ ಅಮ್ಮ ಈಗಾದ್ರೂ ನ್ಯಾಯ ಕೊಡಿಸು, ಅದಕ್ಕೆ ಬೇಕಾದಂತ ಎಲ್ಲಾ ಪ್ರಯತ್ನಗಳನ್ನ ನಾವು ಮಾಡಿದ್ದೇವೆ. ನಾವೇನಾದ್ರು ರಾಜಕಾರಣಿಗಳು ತಪ್ಪು ಮಾಡಿದ್ರೆ ನೀವು ಪ್ರಯತ್ನ ಮಾಡಿದ್ರಿ, ಅದಕ್ಕೆ ತಮಿಳುನಾಡು ಹೇಳಿದ್ರು ನೀವು ಚುನಾವಣೆ ಮೇಲೆ ಕಣ್ಣಿಟ್ಟುಕೊಂಡು ಮಾಡಿದ್ದೀರಂತೆ. ಸರ್ ನಾನು ಅದಕ್ಕೆ ನಿನ್ನೆ ಮೊನ್ನೆಯಿಂದ ಹೇಳಿದ್ದೇನೆ, ಅಂತಃಕರಣ ಸಾಕ್ಷಿಯಾಗಿ ಏನ್ ಮಾಡ್ಬೇಕೋ ಅದನ್ನು ಮಾಡ್ತೀವಿ. ನೋಡಿ ಸರ್, ಅಂತಃಕರಣ ಸಾಕ್ಷಿಯಾಗಿ ಏನ್ ಮಾಡ್ತೀವಿ. ನಾನು ಬೇರೆ ಸರ್ಟಿಫಿಕೇಟ್ಗೆ ನಾವು ಆಲೋಚನೆ ಮಾಡಲ್ಲ. ನಾವೇನು ತಮಿಳುನಾಡು ವಿರೋಧಿಗಳು ಅಂತ ಹೇಳಿಲ್ಲ, ನಾವಿರೋ ಅನಿವಾರ್ಯ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ರಪ್ಪ ಅಂತ ಹೇಳಿದೀವಿ ಅಷ್ಟೇ. ಸರಿ, ಅಷ್ಟೇ ಅಲ್ವಾ? ಅಷ್ಟೇ, ಖಂಡಿತವಾಗಿ ಅಷ್ಟೇ. ನಾಳೆ ಕೂಡ ಇಷ್ಟರವರೆಗೆ ಏನಾಯ್ತೋ ಕೋರ್ಟ್ ನಲ್ಲಿ ಅದು ನಾಳೆ ಆಗುದಿಲ್ಲ. ಅದರ ಬದಲಾಗಿ ನಮ್ಮ ಪರವಾಗಿ ಒಂದೇನಾರು ಆಗುತ್ತೆ ಅಂತ ಹೇಳುವಂತ ವಿಶ್ವಾಸ ಇದೆ. ನಾಳೆ ಆಗಬೇಕು, ಆಗತ್ತೆ ಅನ್ನೋ ನಮ್ಮ ನಂಬಿಕೆ ಮತ್ತು ವಿಶ್ವಾಸ ಈಗ ಒಂದು ಚಿಗುರು ಹೊಡೆದಿದೆ. ಆದ್ರೆ ಒಂದಂತೂ ನಿಜ, ಇದಾದ ಮೇಲೂ ಈ ವಿಚಾರದಲ್ಲಿ ಮತ್ತು ಮಹದಾಯಿ ವಿಚಾರದಲ್ಲಿ ಅಥವಾ ಈ ತರ ಕರ್ನಾಟಕವನ್ನ ಬಾಧಿಸಬಹುದಾದ ವಿಚಾರದಲ್ಲಿ ಅದ್ಭುತವಾದಂತಹ ಏಕತೆಯ ಪ್ರದರ್ಶನವನ್ನ ನಮ್ಮ ರಾಜಕಾರಣಿಗಳು ಮೂರೂ ಪಕ್ಷದವ್ರು ಮಾಡಿದ್ದೀರಿ. ಆ ತಾಯಿ ಚಾಮುಂಡೇಶ್ವರಿ ನಿಮ್ ಮೂರೂ ಜನಕ್ಕೆ ಅದೇ ಬುದ್ಧಿಯನ್ನ ಮುಂದುವರಿಸಲಿ ಅಂತ ಮಾತ್ರ ಬೇಡ್ಕೋತೀನಿ ದಸರೆಯ ಸಂದರ್ಭದಲ್ಲಿ. ನಿಮ್ಮ ಬೇಡಿಕೆ ಈಡೇರಬಹುದು ರಂಗಣ್ಣ. ನಿಮ್ಮ ಬೇಡಿಕೆ ಖಂಡಿತ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ನನಗೆ ಯಾರು ಏನು ನನ್ನ ಪಕ್ಷ ಇದು ಅನ್ನೋಂಥದ್ದೇನಿಲ್ಲ. ಒಂದೇ ಒಂದು ರಂಗಣ್ಣ, ನಾವು ಒಂದು ಹೆಜ್ಜೆ ನೀವೆಲ್ಲ ಹೇಳಿದ ರೀತಿಯಲ್ಲಿ ಒಂದು ಹೆಜ್ಜೆ ನಾವು ಮುಂದೆ ಹೋಗಬೇಕು, ಸ್ವಲ್ಪ ಸ್ಟ್ರಾಂಗ್ ಆಗಿ ಮುಂದೆ ಹೋಗಬೇಕು ಅಂತ ಹೇಳುವಂತ ನಿಮ್ಮ ಅಪೇಕ್ಷೆಗಳಿದ್ದಾರೆ. ಅದನ್ನು ಮಾಡ್ಲಿಕ್ಕೆ ಆ ತಾಯಿ ಚಾಮುಂಡೇಶ್ವರ ಶಕ್ತಿ ಕೊಡ್ಲಿ. ನಿಮ್ಮೆಲ್ಲರ ಆ ಒಂದು ನಮ್ಮ ಮೇಲಿನ ವಿಶ್ವಾಸ ಅದು ನಮಗೆ ಇನ್ನಷ್ಟು ವೇಗ ಕೊಡ್ಲಿ ಅಂತ ಮಾತ್ರ ನಾನು ಕೇಳ್ತೀನಿ, ಬೇರೆ ಏನು ಹೇಳಲ್ಲ. ಐ ಆಮ್ ಹ್ಯಾಪಿ ಸರ್, ಹ್ಯಾಪಿ. ದಿಲ್ಲಿಯಲ್ಲಿರುವ ಕರ್ನಾಟಕದ ಬಿಜೆಪಿ ನಾಯಕರಿಗೆ ನನ್ನನ್ನು ಕ್ಷಮಿಸ್ಬಿಡಿ, ನಾನು ಈ ಪದ ಬಹಳ ಸರಿ ಬಳಸ್ಬಿಟ್ಟಿದ್ದೀನಿ. ಇವತ್ತು ಐ ವಿಲ್ ವಿಡ್ರಾ ದಟ್ ವರ್ಡ್. ತಕ್ಷಣಕ್ಕೆ, ಮುಂದೊಂದು ದಿನ ಮತ್ತೆ ಬಳಸ್ಬೋದು, ತಕ್ಷಣಕ್ಕೆ ಬಳಸ್ತೀನಿ. ನಮ್ಮ ನಾಯಕರಿಗೆ ಬೆನ್ನುಮೂಳೆ ಇಲ್ಲ ಅಂತ ಬಹಳ ಬೇಸರದಲ್ಲಿ ಬಹಳ ಸರಿ ಹೇಳ್ಬಿಟ್ಟಿದ್ದೀನಿ. ಆದ್ರೆ ಇವಾಗ ಸದ್ಯಕ್ಕೆ ದಿಲ್ಲಿಯಲ್ಲಿ ಕುಳಿತಿರುವ ನಿಮ್ಮ ಪಕ್ಷದ ನಾಯಕರು, ನಮ್ಮ ರಾಜ್ಯದವರೂ ಸೇರಿದಂತೆ ನೀವೆಲ್ಲರೂ ಒಂದು ಹಂತದಲ್ಲಿ ಆ ಬೆನ್ನುಮೂಳೆ ಪ್ರದರ್ಶನ ಆಗಿದೆ. ನಾನು ಅಷ್ಟಕ್ಕಾದ್ರೂ ನಿಮ್ಗೊಂದು ಥ್ಯಾಂಕ್ಸ್ ಹೇಳಬೇಕು, ಅಷ್ಟಕ್ಕಾದ್ರೂ ನಾನು ನಿಮ್ಮನ್ನೊಂದು ಕ್ಷಮೆ ಕೇಳಬೇಕು. ಆ ಪದ ಬಳಸಿದ್ದೆ ಇಲ್ಲ, ನಿಮ್ಮ ಕ್ಷಮೆ ಕೇಳೋದಿಲ್ಲ. ನೀವು ಆ ರೀತಿ ಸ್ವಲ್ಪ ಮಾಡಿದ ಕಾರಣ ನಮಿಗೂ ಸ್ವಲ್ಪ ಇನ್ನಷ್ಟು ವೇಗ ಹೋಗ್ಬೇಕು ಅಂತ ಆಯ್ತು. ಗುಟ್ಟಾಗಿ ಆದ್ರೂ ಆ ಕೆಲಸಗಳನ್ನ ಮಾಡ್ಲಿಕ್ಕೆ ನಾವು ಒಂದು ವೇಗವನ್ನು ತಗೊಂಡೆವು, ಅದನ್ನು ಸ್ವಲ್ಪ ಜೋರಾಗಿ ಮಾಡಿದೆವು. ಅದೆಲ್ಲ ನಿಮ್ಮ ಸ್ವಲ್ಪ ವಿ ಆರ್ ಥ್ಯಾಂಕ್ಫುಲ್ ಟು ಯು, ಆಲ್ ಆಫ್ ಯು. ಥ್ಯಾಂಕ್ ಯು. ನಾನೇನು ನಿಮ್ಮನ್ನೆಲ್ಲ ಕರೆಸಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಸಕ್ಕಾಗಲ್ಲ ಇದಕ್ಕೆಲ್ಲ. ಆದ್ರೆ ನಮ್ಮ ಮನಸ್ಸಿನೊಳಗಿರುವ ಸಂತೋಷ ಮತ್ತು ಆನಂದದ ರೂಪದಲ್ಲಿ, ಒಂದು ಥ್ಯಾಂಕ್ಸ್ ರೂಪದಲ್ಲಿ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ನಮ್ಮ ರಾಧಾ ಏನೋ ಒಂದು ಪ್ರಶ್ನೆ ಕೇಳ್ಬೇಕಂತ ಹೆಣ್ಮಗಳು ಕೇಳಿಸ್ಬಿಡಿ ಸರ್. ಈಗ ಕೇಂದ್ರದಲ್ಲಿರುವ ನೀವು ನಾಯಕರು ನಿಮ್ಮ ಪಾತ್ರವನ್ನು ನಿಭಾಯಿಸ್ತಾ ಇದ್ದೀರಾ ತೆರೆಮರೆಯಲ್ಲಿ. ಆದ್ರೆ ಇವತ್ತು ವಿಶೇಷ ಅಧಿವೇಶನದಲ್ಲಿ ಏನು ನಿರ್ಣಯವನ್ನ ಕೈಗೊಳ್ಳಲಾಗಿದೆ, ಅದಕ್ಕೆ ಸಣ್ಣದಾಗಿ 8 ಗಂಟೆಯಲ್ಲೇ ರಾಜಕೀಯ ಶುರುವಾಗಿತ್ತು. ನೀವು ನೋಡಿದ್ರೆ ಒಗ್ಗಟ್ಟಂತಿದ್ದೀರಾ. ನಿಮ್ಮ ಅಭಿಪ್ರಾಯ ಏನು ಈ ನಿರ್ಣಯಕ್ಕೆ, ನೀರು ಬಿಡುವ ನಿರ್ಣಯಕ್ಕೆ? ನೋಡಿ, ನಾವು 2 ಪ್ರಶ್ನೆಗಳನ್ನು ಹೇಳಿದ್ದೇವೆ. ಫಸ್ಟ್, ಕರ್ನಾಟಕ ರಾಜ್ಯದ ಅದೇ ರಾಧಕ ಫಸ್ಟ್ ನಮ್ಮ ರಾಜ್ಯದ ರೈತರಿಗೆ ಮತ್ತು ಕುಡಿಲಿಕ್ಕೆ ಇದಕ್ಕೆ ಕೊಡಿ, ಆಮೇಲೆ ನೀವು ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳುವಂತ ನಮ್ಮ ಇವತ್ತು ವಾದ. ಮೊನ್ನೆ ಈ ವಾದ ಅದೇ, ಇವತ್ತು ವಾದ ಅದೇ. ಇವತ್ತು ನಿಮ್ ವಾದ ಸರಿ ಇದೆ, ಆದ್ರೆ ಅದು 3,000 ಇದ್ದಿದ್ದು 4 ಆದಾಗ ಅದಕ್ಕೆ ದೊಡ್ಡ ಗಲಾಟೆ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೊಳ್ಳೋದು ಬೇಡ. ಇಲ್ಲ, ಈಗ ನಾವು ಖಂಡಿತವಾಗಿ ಬೇಡ, ಆಮೇಲೆ ನೋಡೋಣ. ಸೀಪೇಜ್ ವಾಟರ್ ನ ಸೇರಿಸ್ಕೊಳ್ಳಿ, ಅವರು ಏನಾದ್ರು ಮಾಡ್ಕೊಳ್ಳಿ, ಆಮೇಲೆ ನೋಡೋಣ. ಇದು ರಾಜಕಾರಣದ ರೂಪ ಪಡೆದಾಗ ಯಾರ್ಯಾರು ಏನೇನ್ ಮಾಡ್ಬೇಕು ನೋಡ್ಕೊಳ್ಳೋಣ ಬಿಡಿ. ಇಲ್ಲ, ನಾವಂತೂ ರಾಜಕಾರಣ ಮಾಡಲ್ಲ ಸರ್. ಸೋ ಥ್ಯಾಂಕ್ಫುಲ್ ಟು ಯು. ಮತ್ತೆ ತಮಗೆ ಎಲ್ಲರಿಗೂ ಇದಕ್ಕೆ ಸಂಬಂಧಪಟ್ಟವ್ರಿಗೆ ನಮಸ್ಕಾರ. ಥ್ಯಾಂಕ್ ಯು. ಶ್ರೀ ಮಾನ್ಯ ಕೇಂದ್ರ ಮಂತ್ರಿಗಳಂತ ಸದಾನಂದ ಗೌಡರು ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಕರ್ನಾಟಕ ರಾಜ್ಯದ ಪರವಾಗಿ ಫಾಲಿಯಸ್ ನಾರಿಮನ್ ಅವರು ನಾನು ವಾದ ಮಂಡನೆ ಮಾಡಲ್ಲ ಅಂದಿದ್ರು. ಆದರೆ ಈಗ ನೀರು ಬಿಡ್ತಾ ಇರೋ ಹಿನ್ನೆಲೆಯಲ್ಲಿ ನಾಳೆ ಅವರೇ ವಾದವನ್ನು ಮಂಡಿಸಬಹುದು ಎನ್ನಲಾಗ್ತಾ ಇದೆ. ಆದರೆ ಈ ಮಧ್ಯೆ ಹಲವಾರು ಪಕ್ಷಗಳು ಹಾಗೂ ನಾಯಕರುಗಳು ಅನಿಲ್ ಬಿ ದಿವಾನ್ ಅವರನ್ನು ಯಾಕೆ ತರಬಾರ್ದು ಅನ್ನೋ ಪಾಯಿಂಟನ್ನು ತಂದಿದ್ದಾರೆ. ನೋಡೋಣ. ಈ ಹಿಂದೆ ಅವರು ನಮ್ಮ ಸರ್ಕಾರದ ಪರವಾಗಿ ಕೆಲವು ವಾದಗಳನ್ನು ಮಾಡಿದ್ದಾರೆ ಜಲ ವಿಚಾರಗಳಲ್ಲಿ. ಹಾಗಾಗಿ ಅವ್ರನ್ನ ಯಾಕೆ ತರಬಾರ್ದು ಅನ್ನೋ ವಾದ ಕೂಡ ಇದೆ.
ಇವತ್ತು ಕೂಡ ಮಂಡ್ಯದಲ್ಲಿ ಕಾವೇರಿಗಾಗಿ ಜಿ ಮಾದೇಗೌಡರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಬೆಳೆ ಪರಿಹಾರ ಕೊಡಿ ಅಂತಂದ್ರು. ಇದಕ್ಕೆ ಕಾಲಾವಕಾಶ ಬೇಕು ಅಂತ ಸಿಎಂ ಭರವಸೆ ಕೊಟ್ಟಿದ್ದಾರೆ. ಈ ಮಧ್ಯೆ ಕಾವೇರಿ ಮಹದಾಯಿ ವಿಚಾರದಲ್ಲಿ ಪ್ರಧಾನಿ ಮಧ್ಯಸ್ಥಿಕೆ ಒಂದೇ ಪರಿಹಾರ ಅಂತ ಕೋನರೆಡ್ಡಿ ಹೇಳಿದ್ರೆ 17 ಜನ ಬಿಜೆಪಿ ಸಂಸದರನ್ನ ಹುಡುಕಿಕೊಡಿ ಅಂತ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎನ್ಎಸ್ಯುಐ ದೂರು ನೀಡಿದೆ. ಪಾರ್ಲಿಮೆಂಟ್ ಮೆಂಬರ್ಗಳು ಮಂತ್ರಿಗಳಾದ ಎಲ್ಲರೂ ಕೂಡ ಕಾನೂನಿನ ವಿಷಯದಲ್ಲಿ ಒಗ್ಗಟ್ಟಾಗವರಪ್ಪ, ಬಹಳ ಸಂತೋಷದ ವಿಷಯ. ಬೆಳೆ ಪರಿಹಾರದ್ದು ಕೊಡ್ತೀನಿ ಅಂತ ಒಪ್ಕೊಂಡವರಲ್ಲ ಚೀಫ್ ಮಿನಿಸ್ಟ್ರು, ನಾನು ಒಪ್ಕೊಂಡು. ಎಸ್, ಈ ಎಲ್ಲದರ ಮಧ್ಯೆ ರಾಜ್ಯ ಸರ್ಕಾರ ಈಗ ಪರಿಹಾರದ ಕುರಿತು ಚರ್ಚೆ ಮಾಡಬೇಕು. ಎಸ್ ಎಂ ಕೃಷ್ಣ ಅವರು ಅದೇ ಸಲಹೆ ಮಾಡಿದ್ರು ಆಗ ಹಿಂದೆ. ನಿಮ್ಗೆ ಎಷ್ಟೆಷ್ಟಾಗತ್ತೆ ಅಷ್ಟೆಷ್ಟು ಪರಿಹಾರ ಕೊಡಿ, ಸಾಲಗಳನ್ನು ಮುಂದಕ್ಕೆ ಹಾಕಿಸಿ ರೈತರ ಪಾವತಿನಲ್ಲಿ ಆ ಕೆಲಸನ ಟಕ್ ಅಂತ ಮಾಡಿ, ಮತ್ತೆ ಅದನ್ನು ಎಳ್ಕೊಂಡು ಓಡಾಡಬೇಡಿ ರಬ್ಬರ್ ಥರ. ಜನರು ಅಷ್ಟಕ್ಕಾರು ನೆಮ್ಮದಿಗೆ ಹೋಗಲಿ. ಈ ಮಧ್ಯೆ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದಾರೆ ಅಂತ ಅಪೋಲೋ ವೈದ್ಯರ ತಂಡದ ಪತ್ರಿಕಾ ಹೇಳಿಕೆ ಹೇಳ್ತಾ ಇದೆ. ಶೀಘ್ರವೇ ಅವರನ್ನು ಡಿಸ್ಚಾರ್ಜ್ ಮಾಡ್ತೀವಿ ಅನ್ನೋ ಸುದ್ದಿ ಬಂದಿದೆ. ಗುಣಮುಖರಾಗಿದ್ದಾರೆ, ಯಾವ ತೊಂದರೆನೂ ಇಲ್ಲ ಅಂತ ದಿ ಹಿಂದೂ ಪತ್ರಿಕೆ ಮಾಜಿ ಸಂಪಾದಕಿ ಮಾಲಿನಿ ಪಾರ್ಥಸಾರಥಿ ಟ್ವೀಟ್ ಮಾಡಿದ್ದಾರೆ. ಅವರು ಜಯಲಲಿತಾ ಅವರದ ಚೆನ್ನೈ ಅಪೋಲೋ ಆಸ್ಪತ್ರೆ ICUಗೆ ಭೇಟಿ ನೀಡಿ ನೇರವಾಗಿ ನೋಡಿಕೊಂಡು ಬಂದಿದ್ದಾರೆ. ನಟ ಶರತ್ ಕುಮಾರ್ ಕೂಡ ಆರೋಗ್ಯ ವಿಚಾರಿಸಿದ್ದಾರೆ. ಬೇಗ ಗುಣಮುಖರಾಗಲಿ ಅಂತ ಅವರ ಬೆಂಬಲಿಗರು ಹವನ ಎಲ್ಲ ಮಾಡ್ತಿದ್ದಾರಂತೆ. ಡ್ಯಾಶ್ ಈ ಮಧ್ಯೆ ಕಾವೇರಿ ವಿಚಾರವಾಗಿ ಜಯ ಅವರನ್ನು ದೂಷಿಸಲಾರೆ, ಅವರ ಭೇಟಿಗೆ ಶೀಘ್ರವೇ ತೆರಳುತ್ತೀನಿ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ದಾರೆ. ಆಲ್ ರೈಟ್, ಆರೋಗ್ಯ ಸರಿ ಹೋಗೋದಾದ್ರೆ ಸರಿ ಹೋಗಬೇಕು, ಒಳ್ಳೇದಲ್ವೇ? ಅದರಲ್ಲಿರೋ ಗೊಂದಲ ಇದ್ರೆ ನಿವಾರಿಸಿ ಅಂತ ಜನ ಕೇಳ್ತಿರೋದಷ್ಟೇ. ಒಂದು. ಎರಡನೇದು ದೇವೇಗೌಡರು ಹೇಳ್ತಿದ್ದಾರೆ. ದೇವೇಗೌಡರು ಈಗ ಐ ಥಿಂಕ್ ಹಿ ಹ್ಯಾಸ್ ರೀಚ್ಡ್ ದಟ್ ಸ್ಟೇಜ್. ಒಂಥರ ಹಿ ಹ್ಯಾಸ್ ಬಿಕಮ್ ಒಂಥರ ಮೆಂಟಾರ್ ಆ್ಯಂಡ್ ಎ ಗೈಡ್ ಥರ ಆಗ್ತಾ ಇದೆ. ಅಪಾರ್ಟ್ ಫ್ರಮ್ ಇಸ್ ಪಾಲಿಟಿಕ್ಸ್ ಬಿಟ್ಬಿಡೋಣ, ರಾಜಕಾರಣ ಪಕ್ಕಕ್ಕೆ ತೊಗೊಂಡ್ಬಿಟ್ರೆ ಒಂಥರ ಮೆಂಟಾರ್ ಆ್ಯಂಡ್ ಗೈಡ್ ಬಂದಂಗಾಗಿದೆ ಇದು. ಸಡನ್ಲಿ ಅವರ ಅನಿವಾರ್ಯತೆಗಳು ಕಾಣಿಸ್ತಾ ಇದೆ ಕೆಲವು ವಿಚಾರಗಳಲ್ಲಿ. ಸಡನ್ ಆಗಿ ಎಂಥ ಅನಿವಾರ್ಯತೆಗಳದು. ರಾಜ್ಯ ಸರ್ಕಾರವನ್ನೇ ಗೈಡ್ ಮಾಡಬಲ್ಲ ಅಂತ ನಾನು ಭಾಳ ಸರಿ ಹೇಳಿದ್ದೀನಿ. ಅವ್ರು ತಗೊಂಡಿದ್ದ 2-3 ತೀರ್ಮಾನಗಳು ಸರಿ, ಅವರಾಗಿದ್ದಕ್ಕೆ ಅದು ವಿವಾದ ಆಯಿತು ಅಂತ. ಒಂದು, ಮೈಸೂರು ಬೆಂಗಳೂರು ಹೆದ್ದಾರಿ ವಿಚಾರ ನಯಿಸ್ತು, ಅವರೇ ಸೈನ್ ಮಾಡಿದ್ದು, ಬಟ್ ರಿವರ್ಸ್ ಆಯಿತು ಆಗಿದ್ದು. ಸರಿ, ಅದು ಸರಿ ತೀರ್ಮಾನ, ಅದು ದೋಖ ಜನಕ್ಕಾಗಿದ್ದಿದ್ದು, ಯಾರೇನಾರು ಮಾಡ್ಕೊಳ್ಳಿ. ಎರಡನೇದು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಗೊಂಡೋಗಿ ಆಂಧ್ರ ಪ್ರದೇಶಕ್ಕೆ ಕೊಟ್ಟಂಗೆ ಅಲ್ಲಿ ಕಟ್ಕೊಂಡಿದ್ದೀವಿ. ಏನೆಯೋ ಹೋಗಲಿ, ಅದು ಬೇರೆ ವಿಚಾರಗಳು ಇನ್ನೊಂದಿನ ನೋಡೋಣ. ಆಲ್ ರೈಟ್, ಈಗ ಇನ್ನೊಂದು ವಿರಾಮ ಬಾಕಿ ಉಳ್ಕೊಂಬಿಟ್ಟಿದೆ ಅಲ್ಲ, ಅದನ್ನು ನೋಡೇ ಬಿಡಬೇಕು, ಅದನ್ನು ನೋಡ್ಬಿಡೋಣ. ಆದರೆ ವಾಪಸ್ ಬಂದ ಮೇಲೆ ಒಂದಿಷ್ಟು ಸುದ್ದಿಗಳಿವೆ. ಅದರಲ್ಲಿ ನನಗೆ ಭಾಳ ಸಂತೋಷ ಕೊಡ್ಬೋದಾದ ಒಂದು ಸುದ್ದಿ, ನಿಮ್ಮ ಕ್ಷಮೆಯೊಂದಿಗೆ. ಕಾವೇರಿ ವಿಚಾರ ಸ್ಟಾರ್ಟ್ ಆದಮೇಲೆ ನಮ್ಮ ಪಬ್ಲಿಕ್ ಇರೋ ಕೆಲಸನ ನಾವು ನಿಲ್ಲಿಸ್ಬಿಟ್ಟಿದ್ದೀವಿ. ಒಂದು ರೀತಿ ಬಹಳ ಬೇಸರ ಮನಸ್ಸಿಗೆ. ಆದರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಾರತೀಯ ಸೇನೆ ವಿರುದ್ಧ ಉಗ್ರರ ವಿರುದ್ಧ ನಡೆಸಿದ ಸರ್ಜಿಕಲ್ ದಾಳಿ ಬೆನ್ನಲ್ಲೇ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರರ ಹಾವಳಿ ಮುಂದುವರುತ್ತೆ. ನಿನ್ನೆ ರಾತ್ರಿ ಸುಮಾರು 10:30 ವೇಳೆ ಬಾರಾಮುಲ್ಲಾದಲ್ಲಿ ಸೇನಾ ನೆಲೆಯನ್ನು ಗುರಿಯಾಗಿಸಿ ಆಂಬ್ಯುಲೆನ್ಸ್ನಲ್ಲಿ ಬಂದು ದಾಳಿ ನಡೆಸಿದ್ದಾರೆ. 2 ಉಗ್ರರನ್ನ ನಮ್ಮ ಯೋಧರು ಹೊಡೆದುರುಳಿಸಿದ್ದಾರೆ. ಪಾಕಿಸ್ತಾನದ ನಟರ ಪರ ಬ್ಯಾಟಿಂಗ್ ಮಾಡಿದಂಥ ಸಲ್ಮಾನ್ ಖಾನ್ಗೆ ಅವರ ಅಪ್ಪನೂ ಸಪೋರ್ಟ್ ಮಾಡ್ತಿದ್ದಾರೆ. ಮಾಡ್ಕೊಳ್ಳಿ, ಯಾರು ಅಪ್ಪನ ಮನೆದು ಹೋಗ್ಬೇಕು, ನಿಮ್ಮದು ತಾನೇ ಫಿಲಮ್. ಆ ಫಿಲಮ್ ಮಾಡಿದ ಯಾವನ್ನ ನಾಲ್ಕಂಡು ಮಾಡಿದ್ದಾರೆ, ಅದನ್ನೆಲ್ಲ ಬ್ಯಾನ್ ಮಾಡಿಬಿಟ್ಟು ಫಿಲಮಲ್ಲಿ ತೋರಿಸ್ತಿದ್ರಾಯ್ತು. ಅಲ್ಲಿ ಕಲಾವಿದರು, ಫಿಲಮ್ ಆ್ಯಕ್ಟರ್ಗಳು ಮಾಡಿ ಫಿಲಮ್ ಹಾಕೊಂಡು ನೀವು ದೊಡ್ಡ ದುಡ್ಡು ಮಾಡ್ಕೊಂಡು ಮನೆ ಮಾಡ್ಕೊಂಡು ನೀವು ಮಜಾ ಇರಬೇಕು. ಇನ್ನು ಕ್ರಿಕೆಟ್ನವರು ಕ್ರಿಕೆಟ್ಗೂ ಬಿಡಪ್ಪ, ಕ್ರಿಕೆಟ್ ಆಡ್ಕೊಂಡು ಮಜಾ ತಗೋತಾ ಇರ್ಬೇಕು ನೀವು. ಇನ್ನೊಂದು ಯಾರೋ ಬಿಸ್ನೆಸ್ನವರು ಅವರು ಕಲಾವಿದರು, ನಮಗೆ ಗಡಿನೇ ಇಲ್ಲಪ್ಪ ಅಂದ್ಕೊಂಡು ನೀವು ಎಲ್ಲ ಮಾಡ್ತಾ ಇರಿ. ಸೈನಿಕರು ಹೋಗಿ ಅದೇ ಕೊಟ್ಕೊಂಡು ಈಗ ಉಗ್ರ ಹತ್ರ ಹೊಡೆಸ್ಕೊಂಡು ಅವ್ರ ಹೆಂಡ್ತೀರು ನಾಳು ಮಾಡ್ಕೊಂಡು ಮನೆಗೆ ಹೋಗಲಿ, ನೀವು ಮಾತ್ರ ನಿಮ್ದೇಗಿರಿ. ಮಧ್ಯೆ ಒಂದು ಪೋಸ್ಟ್ ಕೊಡೋಕ್ಕೆ ಇದು ಭಯೋತ್ಪಾದನೆ ಅಂತಾರೆ. ನಾಚಿಕೆ ಆಗಲ್ವಾ? ಮಾನ ಮರ್ಯಾದೆ ಇಲ್ವಾ ನಿಮ್ಗಳಿಗೆ ಸ್ವಲ್ಪನೂ? ದೇಶದ ಉಗ್ರಗಾಮಿತ್ವವನ್ನು ಕ್ರಿಟಿಸೈಸ್ ಮಾಡೋಕ್ಕಿರೋ ಅಯೋಗ್ಯ ಮೂಗಿವನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ಟು ಫಿಲಮಲ್ಲಿ ಮಾಡ್ತಾರೆ. ನಮ್ಮ ದೇಶದ ದುಡ್ಡು ಕೊಟ್ಕೊಂಡು ನೀವು ದ್ರೋಹಿಗಳು. ಉರಿ ದಾಳಿ ಖಂಡಿಸ್ತೀವಿ ಅಂತ ಅವ್ರ ಬಾಯಲ್ಲಿ ಮಾತು ಬಂದಿದೆ. ದ್ರೋಹಿಗಳು, ಇವರು ದ್ರೋಹಿಗಳು. ಹೇಳಿ. ಮೈಸೂರಿನಲ್ಲಿ ದಸರಾ ಸಂಭ್ರಮ ಇದೆ. 3ನೇ ದಿನವಾದ ಇಂದು ಮಹಿಳಾ ದಸರಾ, ಯುವ ದಸರಾ ಅಡುಗೆ ಸ್ಪರ್ಧೆ ನಡೆಯಿತು. ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಮಹಿಳಾ ಜಾಥಾ ಆಕರ್ಷಣೀಯವಾಗಿತ್ತು. ಯುವ ದಸರಾ ಉದ್ಘಾಟನೆಗಾಗಿ ಪತ್ನಿ ಸಮೇತ ಶಿವರಾಜ್ ಕುಮಾರ್ ಬಂದರು. ಚಾಮುಂಡಿ ಬೆಟ್ಟಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಸಮಾಜಮುಖಿ ಚಟುವಟಿಕೆ, ಸಾಮಾಜಿಕ ಸೇವೆಯಲ್ಲಿ ಎಲೆಮರೆ ಕಾಯುತ್ತಿರುವ ಸಾಧಕರನ್ನು ಗುರುತಿಸೋದು ನಮ್ಮ ಪಬ್ಲಿಕ್ ಹೀರೋ ಕೆಲಸ. ಆದರೆ ಎಲ್ಲ ಪಬ್ಲಿಕ್ ಹೀರೋಗಳನ್ನು ಒಂದು 30 ಜನನ್ನ ಇನ್ನೊಬ್ಬರು ಪಬ್ಲಿಕ್ ಹೀರೋ ಗುರುತಿಸಿ ಒಂದೇ ವೇದಿಕೆಯಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಪಬ್ಲಿಕ್ ಹೀರೋ ನಾಗಣ್ಣ ಎಲ್ಲರನ್ನೂ ಸನ್ಮಾನಿಸಿದ್ದಾರೆ. ಅದ್ರ ಕೆಲವರು ಭಾವುಕರಾಗಿದ್ದಾರೆ, ಕೆಲವರು ಸಂತೋಷ ಪಟ್ಟಿದ್ದಾರೆ. ಅವ್ರಲ್ಲಿ ಬಂದು ಯಾರೋ ಒಬ್ಬರು ನನ್ನನ್ನು ಸರ್ ತಾವು ಸನ್ಮಾನಕ್ಕೆ ಬರಬೇಕು ಅಂದರು. ನಮಗೆಲ್ಲ ಬೇಕಾಗಿರೋದು ಅವ್ರಿಗೆ ಮಾಡಿರಿ, ಅವ್ರದ್ದು ಇಂಪಾರ್ಟೆಂಟ್ ಸನ್ಮಾನ ಅಂದಿದ್ವಿ, ಹಂಗೇ ಮಾಡಿಬಿಟ್ಟಿದ್ದಾರೆ. ವೆರಿ ಗುಡ್. ಊರಿನಲ್ಲಿ
ಜಿಲ್ಲೆಯಲ್ಲಿ ನಡೆಯುವ ಸರ್ಕಾರದಿಂದ ಬರುವ ಸವಲತ್ತನ್ನು ಜನರಿಗೆ ತಿಳಿಸಿ ತಮ್ಮ ಓದುವ ಸಮಯದಲ್ಲಿ ನಿರ್ಗತಿಕ ಮಕ್ಕಳಿಗೆ ಊಟ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸುವುದು. ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮದ 3 ವರ್ಷ ತುಂಬಿ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ನೆನಪಿಗಾಗಿ ಪಬ್ಲಿಕ್ ಟಿವಿ ವಾಹಿನಿಯಲ್ಲಿ ಪ್ರಸಾರ ಮಾಡುವಂತಹ ಪಬ್ಲಿಕ್ ಹೀರೋಗಳಿಗೆ ನಾವು ಈ ದಿವಸ 30 ಜಿಲ್ಲೆಯ ಎಲ್ಲಾ ಪಬ್ಲಿಕ್ ಹೀರೋಗಳನ್ನು ಕರೆದು ಒಂದು ಸನ್ಮಾನ ಮಾಡಿತು. ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಅದು ಇಂಥ ಸ್ಥಳದಲ್ಲಿ ನಾವೆಲ್ಲ ಒಂದೇ ಕಡೆ ಸೇರಿದ್ದು ನಿಜವಲ್ಲ ನಮ್ಮ ಪುಣ್ಯ ಅನಿಸುತ್ತೆ. ಜೊತೆಗೆ ಆ ಎಲ್ಲಾ ಕ್ರೆಡಿಟು ನಾಗಣ್ಣವ್ರಿಗೆ ಹೋಗ್ಬೇಕು. ಇವನ್ನೆಲ್ಲ ಒಂದ್ ಕಡೆ ತಂದು ನಮ್ಮನ್ನೆಲ್ಲ ಗುರುತಿಸಿ ಈ ಒಂದು ಅದುವೇ ನಾವು ಇನ್ನೂ ನಮ್ಮ ಜವಾಬ್ದಾರಿ ಜಾಸ್ತಿ ಮಾಡಿದ್ದಾರೆ. ರೈಟ್, 2ನೇ ಟೆಸ್ಟ್ ನಲ್ಲಿ ಭಾರತ ಭರ್ಜರಿಯಾಗಿ 2ನೇ ಹಂತ ಟೆಸ್ಟ್ನ ಗೆದ್ದುಬಿಟ್ಟಿದ್ದಾರೆ. 178 ರನ್ಗಳ ಭರ್ಜರಿ ಗೆಲುವು. ನ್ಯೂಜಿಲೆಂಡು 197 ಆಲ್ಔಟ್ ಆಗಿ ಡಮಾರ್ ಮನೆಗೆ ಹೋದರು. ಹಾಗಾಗಿ ನಮ್ಮೂರು ಗೆದ್ದರು. ವೃದ್ಧಿಮಾನ್ ಸಹ ಪಂದ್ಯ ಪುರುಷಕ್ಕೆ ಗೌರವಕ್ಕೆ ಪಾತ್ರರಾದರು. ಆಲ್ರೈಟ್, ಇಲ್ಲಿಗೆ ಇವತ್ತಿನ ಬಿಗ್ ಬುಲೆಟಿನ್ ಮುಗಿಸ್ತಾ ಇದ್ದೀನಿ. ನಾನು ಹೋಗ್ಬಿಟ್ಟು ಬರ್ತೀನಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ. ಮತ್ತೆ ಕಾವೇರಿ ಅಧಿವೇಶನ ನಡೆಯಲಿದೆ. ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನ ಪಾಲನೆ ಮಾಡದಿದ್ದರೆ ಕುಣಿಕೆ ಬೀಳುತ್ತೆ ಅನ್ನುವಂತಹ ಒಂದು ಮಾತನ್ನ ಅಧಿವೇಶನದಲ್ಲಿ ತುಂಬಾ ಗಂಭೀರವಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಇವರು ತಮಿಳುನಾಡಿನ ಅಧಿನಾಯಕಿ, ತಮಿಳು ಮಕ್ಕಳ ಪಾಲಿನ ದೈವರೂಪಿ ಅಮ್ಮ. ಪುರಚ್ಚಿ ತಲೈವಿ ಜಯಲಲಿತಾ ಆಸ್ಪತ್ರೆ ಪಾಲಾಗಿ 10 ದಿನಗಳೇ ಕಳೀತಾ ಬಂತು. ಅವರ ಆರೋಗ್ಯ ವಿಚಾರದಲ್ಲಿ ನಿತ್ಯವೂ ಕೂಡ ಹೊಸ ಆತಂಕಭರಿತ ಸುದ್ದಿಗಳು ಕೇಳಿ ಬರ್ತಾನೆ ಇದೆ. ಅಮ್ಮನ ದೇಹ ಸ್ವಾಸ್ಥ್ಯದ ಸುಸ್ಪಷ್ಟ ಮಾಹಿತಿ ಯಾರೊಬ್ಬರಲ್ಲೂ ಕೂಡ ಇಲ್ಲ.